ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಏನಪ್ಪ ಇವತ್ತು ಶಾರ್ಟ್ಸಲ್ಲಿ ಬಂದೆ ಅಂದ್ಕೊಂಡ್ರೆ ಇಲ್ಲ, ಇವತ್ತು ವೀಡಿಯೋದಲ್ಲಿ ಬಂದಿದ್ದೀನಿ ನಾನು. ಇವತ್ತೊಂದು ವಿಶೇಷವಾದ ವಿಡಿಯೋನ ನಾನು ಮಾಡಬೇಕಾಗಿತ್ತು. ಯಾಕಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿಲೊಬ್ಬರು ನಮ್ಮ ಮನೆಯ ಮುದ್ದು ರಾಕ್ಷಸಿ ಇದ್ದಾರೆ. ಸೊ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಸೊ ಇವತ್ತು ಆ ಮುದ್ದು ರಾಕ್ಷಸಿಯ ಬರ್ತ್ಡೇ ಇದೆ, ಹಾಗಾಗಿ ನಾನು ಪರಿಚಯನ ಮಾಡಿಸ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಅನ್ಕೋಬೋದು, ಏನಪ್ಪ ಇವ್ರ ಮನೇಲೊಬ್ಬರು ಮುದ್ದು ರಾಕ್ಷಸಿ ಇದ್ದಾರೆ ಅಂತ. ಅಂದರೆ ಖಂಡಿತ ಇದ್ದಾರೆ. ಸೊ ಅವ್ರು ಯಾರು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮುದ್ದು ರಾಕ್ಷಸಿ ಅಂತಂದರೆ ಬೇರೆ ಯಾರೂ ಅಲ್ಲ. ಸೊ ನಾವು ಯಾರಿಗೆ ಹಂಗೆ ಕರಿಬೋದಲ್ವ. ಸೊ ನನ್ನ ಅಕ್ಕ, ಸೊ ನನ್ನ ಒಡ ಹುಟ್ಟಿದ ನನ್ನ ಜೊತೆಗುಟ್ಟಿದ ಅಕ್ಕ, ಇವತ್ತು ಅವರ ಬರ್ತ್ಡೇ ಇದೆ. ಸೊ ಹಾಗಾಗಿ ಅವ್ರಿಗೆ ವಿಶಸ್ಸನ್ನು ತಿಳಿಸ್ತಾ, ಹಾಗೆ ಅವರ ಬಗ್ಗೆ ಒಂದೆರಡು ವಿಚಾರಗಳನ್ನ ನನ್ನ ಚಾನಲ್ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮನೆಗಳಲ್ಲೂ ಅಕ್ಕ ತಂಗಿರು ಇರ್ತಕ್ಕಂತಹ ಮನೆಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಜಗಳ, ಕದನ, ಹೊಡೆದಾಟ, ಬಡ್ದಾಟ, ಹೊಟ್ಟೆ ಕಿಚ್ಚು ಎಲ್ಲ ತುಂಬಿರುತ್ತೆ. ಬಟ್ ನಮ್ಮ ಮನೇಲೂ ಹಾಗೆ ಇತ್ತು ಚಿಕ್ಕದ್ರಲ್ಲಿ. ನಾನು ನಮ್ಮ ಅಕ್ಕ ಸುಮಾರು ಒಂದು ನಿಮಿಷ ಅವಳು ವಿಶ್ ಮಾಡಿಬಿಡ್ತೀನಿ ಫಸ್ಟು. ಹಾಯ್ ಮುದ್ದು ರಾಕ್ಷಸಿ, ವಿಶ್ ಯು ಹ್ಯಾಪಿ ಬರ್ಡೇ ಆ್ಯಂಡ್ ದೇವರು ನಿನಗೆ ಒಳ್ಳೇದು ಮಾಡಲಿ. ಆ್ಯಂಡ್ ನಿನಗಿನ್ನೂ ಸ್ವಲ್ಪ ಒಳ್ಳೆ ಜ್ಞಾನ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ. ಆಮೇಲೆ ಕೊಟ್ಟಿದ್ದಾನೆ, ಕೊಟ್ಟಿಲ್ಲ ಅಂತ ಅಲ್ಲ, ಆ್ಯಂಡ್ ಇನ್ನೂ ಜಾಸ್ತಿ ಕೊಡಲಿ. ಆಮೇಲೆ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥದ್ದು, ನಗ್ನಗ್ತಾ ಇರ್ತಕ್ಕಂತಹದ್ದನ್ನು ದೇವರು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಸ್ಟ್ರಿಕ್ಟ್ ಮನೆಗಳಲ್ಲಿ ಸ್ಟ್ರಿಕ್ಟ್ ಜನಗಳನ್ನ ನೋಡಿದಿರಲ್ಲ. ಸ್ಟ್ರಿಕ್ಟ್ ಅಂದರೆ ನಾವು 24 hours ಸ್ಟ್ರಿಕ್ಟ್ ಇರ್ತೀವಿ, ನಿಮ್ಮನ್ನು ಇದೇ ಥರ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಅದು ಒಳ್ಳೆಯದೇ ಕ್ಯಾರೆಕ್ಟ್ರು. ಬಟ್ ಕೆಲವು ಟೈಮ್ಗೆ ಅದು ಸ್ವಲ್ಪ ಎಲ್ಲರಿಗೂ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಹಾಗಂತ ಹೇಳಿದ ತಕ್ಷಣ ಆ ಕ್ಯಾರೆಕ್ಟ್ರು ಕೆಟ್ಟದ್ದು ಅಂತ ಅಲ್ಲ. ಸೊ ಅಂಥ ಕ್ಯಾರೆಕ್ಟರ್ಗಳಲ್ಲಿ ಮನೆಗಳಲ್ಲಿ ಇರಬೇಕು. ಅಂಥ ಕ್ಯಾರೆಕ್ಟರ್ಗಳು ಮನೇಲಿ ಇರೋದ್ರಿಂದನೇ ಮನೆಗಳು ರಕ್ಷಣೆ ಆಗುತ್ತೆ. ಅದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ನಮ್ಮ ಮನೆಗಳಲ್ಲಿ ನಡೆದಿದೆ ಅವಳಿಂದ. ಸೊ ಅದಕ್ಕೋಸ್ಕರ ನಾನು ಅವಳನ್ನು ನಮ್ಮ ಮನೆಯ ಮುದ್ದು ರಾಕ್ಷಸಿ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೂ ಟೈಟಲ್ ಬಂದಿತ್ತಲ್ಲ, ಸೊ ನಾನು ಯೋಚನೆ ಮಾಡ್ತಿದ್ದೆ ನಮ್ಮ ಮನೇಲಿ ಯಾರಪ್ಪ ಮುದ್ದು ರಾಕ್ಷಸಿ ಇದ್ದಾರೆ ಅಂತ. ಸೊ ನನಗೆ ನಮ್ಮ ಅಕ್ಕನಿಗೆ ಈ ಟೈಟಲ್ ಬಹಳ ಚೆನ್ನಾಗಿ ಆಗುತ್ತೆ ಅಂತ ಇತ್ತು, ಅನ್ಕೋತಾ ಇದ್ದೆ. ನೆನ್ನೆನೂ ಕೂಡ ಯಾಕೋ ಈ ಹೆಸರು ಬಹಳ ಸರಿ ನೋಡಿದ್ದೆ. ಸೊ ಇವತ್ತು ಅವಳು ಬರ್ತಡೇ ಇದೆ. ಸೊ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಈ ಟೈಟಲ್ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ನಾನು ಅವ್ರಿಗೆ ಟೈಟಲ್ನ ಕೊಟ್ಬಿಟ್ಟೆ. ಸೊ ಬರ್ತಡೇ ಅವ್ರದ್ದು. ಓಕೆ ಬನ್ನಿ. ಚಿಕ್ಕದ್ರಲ್ಲಿ ನಾನು ನಮ್ಮ ಅಕ್ಕ ಹೇಗೆ ಅಂತಂದರೆ, ನಮ್ಮ ಅಕ್ಕ ಬಹಳ ತುಂಬ ಬ್ರಿಲಿಯಂಟ್ ಆಗಿ 24 hours ಬುಕ್ ಇಟ್ಕೊಂಡು ಓದುವಂತಹ ವಿದ್ಯಾರ್ಥಿ. ನಮಗೆ ಹಾಗಲ್ಲ, ನಮಗೆ ಜಾಸ್ತಿ ಆಟ ಆಡಬೇಕು, ಓಡಾಡಬೇಕು. ಸ್ಕೂಲಿಂದ ಬಂದ ತಕ್ಷಣ ಬುಕ್ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಹೊರಗಡೆ ಆಟ ಆಡಬೇಕು, ಆಮೇಲೆ ಬರಬೇಕು, ಆ ಥರ ಇದ್ವಿ. ಸ್ವಲ್ಪ ಅವಳು ಆಗಲೇ ಎಲ್ಲ ಬ್ರಿಲಿಯಂಟ್ ಮೈಂಡ್ ಜಾಸ್ತಿ. ಹೀಗೆ ಇರಬೇಕು, ಹೀಗೆ ಕೂತ್ಕೋಬೇಕು, ಹೀಗೆ ನಿಂತ್ಕೋಬೇಕು, ಹೀಗೆ ಮಾತಾಡಬೇಕು, ಹೀಗೆ ಜನಗಳ ಹತ್ರ ಒಂದಷ್ಟು ಸುಳ್ಳುಗಳನ್ನ ಹೇಳಿ ಬದುಕಬೇಕು ಅನ್ನೋದು ಅವಳಿಗೆ ಗೊತ್ತಿತ್ತು. ಅಂದರೆ ಲೆವೆಲ್ ಮೇಂಟೈನ್ ಮಾಡೋದಕ್ಕೋಸ್ಕರ. ಬಟ್ ನಮಗೆ ಯಾವಾಗೆಲ್ಲ ಚಿಕ್ಕವರೆಲ್ಲ ಸುಮ್ಮನೆ ಆಟ ಆಡ್ಕೊಂಡಿರ್ತಿದ್ವಿ. ನಾವು ಅದು ಯಾವುದ್ರ ಬಗ್ಗೆನೂ ಥಿಂಕ್ ಮಾಡ್ತಾ ಇರಲಿಲ್ಲ. ಬಟ್ ಅವಳಿಗೆ ಮೈಂಡ್ ಆ ಥರ, ಅಂದರೆ ಒಬ್ರ ಮುಂದೆ ನಾವು ಡಿಗ್ರೇಡ್ ಆಗಬಾರ್ದು, ನಾವು ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಅನ್ನೋದು ಮೈಂಡ್ ಸೆಟ್ ಅವಳಿಗೆ ಚಿಕ್ಕದ್ರಿಂದನೇ ಇತ್ತು. ನಾನು ಹುಡ್ದಾಗಿಂದ ನೋಡ್ಕೊಂಬರ್ತಾನೆ ಇದ್ದೀನಿ. ಆ ಮೈಂಡ್ ಸೆಟ್ ತುಂಬ ಜಾಸ್ತಿ ಇತ್ತು ಅವಳಿಗೆ. ಸೊ ಅವಳ ಬಗ್ಗೆ ಹೇಳ್ಬೇಕಂದ್ರೆ ರಾಶಿ ವಿಷಯ ಇದೆ ರೀ. ಸ್ವಲ್ಪ ಹೇಳ್ಕೊತೀನಿ ಇವತ್ತು. ಅಷ್ಟು ವಿಷಯಗಳಿದೆ. ನನಗೆ ಇಷ್ಟವಾದದ್ದು, ನನಗೆ ನೆನಪಿರ್ತಕ್ಕಂತಹ ಒಂದಷ್ಟು ಕೆಲವು ವಿಚಾರಗಳನ್ನ ಮಾತ್ರ ಹೇಳ್ತೀನಿ. ಒಂದು ಸಾರಿ ಹೀಗೆ ಚಿಕ್ಕದ್ರಿಂದ ಹೇಗೆ ಕನೆಕ್ಟ್ ಆಯಿತು ನನಗೆ ಅವಳಿಗೆ ಜಾಸ್ತಿ ಅಂತ, ಎಲ್ಲಿಂದ ಲಿಂಕ್ ಆಯಿತು ಅಂತ ಅಂದ್ಬಿಟ್ಟು ಆ ವೇನ ಹೇಳ್ಬೇಕಲ್ವ, ಅಲ್ಲಿವರೆಗೂ ಹೇಳ್ತೀನಿ ಹೇಗೆ ಅಂತ. ಸೊ ಇದ್ವಿ ನಾವು. ಆ್ಯಕ್ಚುಲಿ ನನಗೆ ನೆನಪಿರೋದು, ನಾವು ಊರಲ್ಲಿದ್ದಾಗಿಂದ ನಮ್ಮ ಅಕ್ಕನ ಒಡನಾಟ ಹೇಗಿತ್ತು ಅಂತ ಹೇಳ್ಬಿಟ್ಟು. ನಾವು ಫಸ್ಟ್ ಹಳ್ಳಿಲಿದ್ವಿ. ಹಳ್ಳಿಲಿರ್ಬೇಕಾದ್ರೆ ನಮ್ಮಮ್ಮ ಗೊತ್ತಲ್ಲ, ಮನೆ ಫುಲ್ಲು ಹಿತ್ತಾಳೆ ಸಾಮಾನು ಜೋಡಿಸ್ಬಿಟ್ಟಿದ್ರು. ಅದನ್ನು ಬೆಳಗ್ಬೇಕಂತಂದರೆ 1-2 kg ಹುಣ್ಸೆಹಣ್ಣು ಬೇಕಿದ್ದಾಗ, ಹುಣ್ಸೆಹಣ್ಣು ಬೇಕಿದ್ದಾಗ ಈ ಸಂಡೇ, ಸ್ಯಾಟರ್ಡೆ ಅಥವಾ ಹಬ್ಬಗಳು ಬಂತು ಅಂತಂದಾಗ ಚೆನ್ನಾಗಿ ಬೆಳಗಿಸ್ತಿದ್ರು ನಮ್ಮ ಕೈಯಲ್ಲಿ. ನಾನು ಅವಳ ಜೊತೆ ಹೋಗಿ, ಅಲ್ಲಿ ಹಳ್ಳಿಗಳ ಕಡೆ ಎಲ್ಲ ಹೊಳೆ ಎಲ್ಲ ಇರುತ್ತೆ, ಹೊಳೆ, ನದಿ, ತೀರ ಎಲ್ಲ ಇರುತ್ತೆ. ಅಲ್ಲಿ ಹೋಗೆಲ್ಲ ಬೆಳ್ಕೊಂಬರ್ಬೇಕು. ಸೊ ನಮ್ಮ ಮನೇನ ಯಾವಾಗ ನೋಡಿದ್ರು ನಮ್ಮ ಮನೇಲಿ ಹಿತ್ತಾಳೆ ಸಾಮಾನುಗಳು, ಅಂಡೆ, ಗುಂಡಿ, ಬಿಂದಿಗೆ, ಪಾತ್ರೆ, ಚೊಂಬು ಅಂತ ಹೇಳಿ ಒಂದು ದೊಡ್ಡ ಟೇಬಲ್ ಮಾಡಿ ಜೋಡಿಸಿ, ಒಂದು ಡೈನಿಂಗ್ ಹಾಲ್ ಫುಲ್ಲು
ಹಿತ್ತಾಳೆ ಪಾತ್ರೆಗಳು ಚಿಕ್ಕದ್ರಲ್ಲಿ ನನಗೆ ನೆನಪಿರೋ ಹಾಗೆ. ಸೊ ಅದನ್ನೆಲ್ಲ ಬೆಳಗಬೇಕು. 1-2 kg ಹುಣ್ಸೆಹಣ್ಣು ಬೇಕಿತ್ತು ಅಂತ ಅನ್ಸುತ್ತೆ, ಒಂದು 15 ದಿನಕ್ಕೊಂದು ಸಾರಿ. ಹಬ್ಬಗಳು ಬಂತು ಅಂತಂದರೆ ಅದನ್ನೆಲ್ಲ ತೊಳೆದು ಬೆಳಗಬೇಕಿತ್ತು. ನಾವೆಲ್ಲ ಅವಾಗ ಬಹಳ ದೊಡ್ಡವರಲ್ಲ. ನಾನು ಹೇಳಬೇಕಂದ್ರೆ 1-2ನೇ ಕ್ಲಾಸ್ ಇದ್ದೆ. ನಮ್ಮ ಅಕ್ಕ ಒಂದು ಪಾಪ 4th 5th ಇಲ್ಲೋ ಅನಿಸುತ್ತೆ ಅಷ್ಟೇ. ನನಗಿಂತ 1-2 ವರ್ಷ ಅಷ್ಟೇ ದೊಡ್ಡೋಳು ಅವಳು ಕೂಡ. ಆದರೂ ಗೊತ್ತಲ್ಲ, ಹಳ್ಳಿ ಜೀವನದಲ್ಲಿ ಅದೆಲ್ಲನೂ ಪಳಗಿಸ್ತಾರಲ್ಲ ಚಿಕ್ಕದ್ರಿಂದ. ಆ ಥರ ನಮಗೂ ಕೂಡ ಚಿಕ್ಕದ್ರಲ್ಲೇ ಹೋಗಿ ಪಾತ್ರೆ ತೊಳ್ಕೊಂಡು ಬನ್ನಿ, ಹೋಗಿ ಬಟ್ಟೆ ಹೊಕ್ಕೊಂಬನ್ನಿ ಅಂತ ನಮ್ಮಮ್ಮ ಕಳಿಸ್ತಾಯಿದ್ರು. ಆಮೇಲೆ ಮನೆ ಫುಲ್ಲು ದೊಡ್ಡದು, ಊರುಗಳಲ್ಲಿ ಒರೆಸೋದು, ತೊಳೆಯೋದು, ಬೆಳಗೋದು. ಹಬ್ಬ ಬಂತು ಅಂದರೆ ರಾತ್ರಿ ಎಲ್ಲ ಕುತ್ಕೊಂಡು ನಾನು ನಮ್ಮಮ್ಮನ ಜೊತೆ ಒಬ್ಬಟ್ಟು ಸುಡಬೇಕು. ಕೆಲವೊಂದು ವಿಚಾರಗಳು ನನಗಾಗ್ತಿತ್ತು, ಕೆಲವೊಂದು ವಿಚಾರಗಳು ನಮ್ಮ ಅಕ್ಕಂಗೆ ಆಗ್ತಿರ್ಲಿಲ್ಲ. ಕೆಲವೊಂದು ವಿಚಾರಗಳು ಅವಳಿಗಾಗ್ತಿತ್ತು, ಇನ್ನು ಕೆಲವು ವಿಚಾರಗಳು ನನಗಾಗ್ತಿರ್ಲಿಲ್ಲ. ನಮ್ಮಮ್ಮ ನಮ್ಮ ಒಂದು ಕ್ಯಾರೆಕ್ಟರ್ಗಳನ್ನ ನೋಡ್ಕೊಂಬಿಟ್ಟು ಫುಲ್ ಕೆಲಸ ಹಂಚಾಕ್ಬಿಟ್ಟಿದ್ರು. ಸೊ ಅವಳಿಗೆ ಇದಾಗಲ್ಲ ನೀನು ಇದು ಮಾಡು, ನಿನಗಿದಾಗಲ್ಲ ಅವಳು ಅದನ್ನು ಮಾಡಲಿ, ಆ ಥರ ಕೆಲಸಗಳನ್ನ ಹಂಚಾಕ್ಬಿಟ್ಟಿದ್ರು ಚಿಕ್ಕದ್ರಲ್ಲಿ. ಸರಿ ಅಂತಂದರೆ ಅವಳಿಗೆ ಅಂತಂದರೆ ಈ ಒಬ್ಬಟ್ಟೆಲ್ಲ ಕುತ್ಕೊಂಡು ತಟ್ಟೋಕ್ಕಾಗಲ್ಲ, ಅವಳಿಗೆ ವಾಮಿಟ್ ಬಂದುಬಿಡ್ತಾಯಿತ್ತು. ಆಮೇಲೆ ಅವಳು ಒಂದು ಒಬ್ಬಟ್ಟು ತಿಂತಿರ್ಲಿಲ್ಲ ಚಿಕ್ಕದ್ರಲ್ಲಿ. ಬಟ್ ನನಗಂಗಲ್ಲ, ನಮ್ಮಮ್ಮನ ಜೊತೆ ಕೂತ್ಕೊಂಡ್ರೆ ನೈಟ್ ಫುಲ್ಲು ಒಬ್ಬಟ್ಟು ಒತ್ತಿ ಕೊಡ್ತಾಯಿದ್ದೆ, ಆಗಲೇ 2ನೇ ಕ್ಲಾಸ್ಗೆ. ಸರಿ ಅಂತ ಹೇಳ್ಬಿಟ್ಟು, ಅಂದರೆ ನನ್ನ ಮನಸ್ಸಲ್ಲಿ ಆವಾಗಿಂದ ನಮ್ಮಮ್ಮ ಒಬ್ಬರೇ ಕಷ್ಟಪಡ್ತಾರಲ್ಲ, ನಾನು ಕೂತ್ಕೊಂಡು ಸುಟ್ಕೊಡೋಣ ಅಂತ ಹೇಳಿಬಿಟ್ಟು ನಾನು ಹಳ್ಳೀಲಿ ನಮ್ಮಮ್ಮನ ಜೊತೆ ಕೂತ್ಕೊಂಡು ಹಬ್ಬ ಅಂದರೆ ಯುಗಾದಿ ಹಬ್ಬ ಬಂತು ಅಂತಂದರೆ ಒಬ್ಬಟ್ಟು ಒಂದು 2-3 ತಟ್ಟೆ ಮಾಡಬೇಕಿದ್ದಾಗ ಅದಕ್ಕೋಸ್ಕರ ರಾತ್ರಿ ಎಲ್ಲ ಕೂರಿಸ್ಕೊಂಡು ನಮ್ಮಮ್ಮ ಸುಡೋರು. ಸೊ ನನಗೂ ಒಂಥರ ಟಯರ್ಡ್ ಆಗ್ತಿತ್ತು. ಬಟ್ ಆಗ ಚಿಕ್ಕ ಏಜ್ ಅಲ್ವಾ, ಗೊತ್ತಾಗ್ತಿರ್ಲಿಲ್ಲ. ನಮ್ಮಮ್ಮನ ಜೊತೆ ಕೂತ್ಕೊಂಡು ರಾತ್ರಿ ಎಲ್ಲ ಒಬ್ಬಟ್ಟು ಸುಟ್ಬಿಡ್ತಿದ್ದೆ. ಆ ಥರ ಕೆಲಸಕ್ಕೆ ನನ್ನನ್ನು ಇಟ್ಕೊತಿದ್ರು. ಇನ್ನು ಉಜ್ಜೋದು, ತೊಳೆಯೋದು, ಬೆಳಗೋದು ಎಲ್ಲ ಅವಳದು ಕೆಲಸ. ನಮ್ಮನೆ ಎದುರುಗಡೆ ಮನೆ ಒಬ್ಬರು ಆಂಟಿ ಇದ್ದರು, ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಆ ಪಾತ್ರೆ ಎಲ್ಲ ಚೆನ್ನಾಗಿ ಬೆಳಗಿ ತೊಳೆದು ಎಲ್ಲ ಇಡ್ತಾ ಇದ್ಲು ಅವಳು. ಹಾಗಾಗಿ ಸ್ವಲ್ಪ ಬ್ರಿಲಿಯಂಟ್ ಅಂತ ಅನ್ಕೊತೀನಿ ಚಿಕ್ಕದ್ರಲ್ಲೇ. ಸೊ ಹಳ್ಳಿ ವಾತಾವರಣ ಎಲ್ಲ ಚುರುಕು ಮಾಡಿಬಿಟ್ಟಿದ್ದವಳು ನಾನು. ಅದಾದಮೇಲೆ ನಾವು ನಮ್ಮ ಎಜುಕೇಷನಲ್ಲಿ ಹಳ್ಳೀಲಿ ಅಂದರೆ ನಮ್ಮ ಟೈಮಲ್ಲಿ ಮಿಡ್ಲ್ ಕ್ಲಾಸ್ 7th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಊರಲ್ಲಿ ಸ್ಕೂಲ್ ಇದ್ದಿದ್ದು. ನಮ್ಮ ಅಕ್ಕ 7th ಸ್ಟ್ಯಾಂಡರ್ಡ್ ಮುಗೀತು ಅವಳ್ದು. ಆ್ಯಕ್ಚುಲಿ ನಂದು ಅವಾಗ 4th ಸ್ಟ್ಯಾಂಡರ್ಡ್ ಮುಗಿದಿತ್ತು. ಆಗ ನಮ್ಮ ಮಮ್ಮಿ ಇಲ್ಲ, ಇವ್ರ ಎಜುಕೇಷನ್ಗೆ ಇನ್ನು ನಾವು ಸಿಟಿಗೆ ಹೋಗಬೇಕು ಅಂತ ಹೇಳಿ ಆಗ ನಾವು ಊರನ್ನು ಬಿಟ್ಟು ನಾವು ಮೈಸೂರಿಗೆ ಬಂದಂಥದ್ದು. ಸೊ ಆಗ ಬಂದಂಥ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದೇ ಥರ ಓದು ಬರಹ ಜಾಸ್ತಿ ಆಯಿತು ಅವಳದು. ಮೈಸೂರಿಗೆ ಬಂದ ತಕ್ಷಣ ನಮ್ಗೆ ಅಷ್ಟು ಕೆಲಸಗಳಿರ್ತಾ ಇರಲಿಲ್ಲ. ಊರಂದರೆ ತುಂಬ ಸಾಮಾನುಗಳು, ತುಂಬ ಥಿಂಗ್ಸ್ಗಳಿರ್ತಿತ್ತು. ಅದನ್ನೆಲ್ಲ ತೊಳೆದು ಬೆಳಗ್ಗೆ ಹಬ್ಬ ಮಾಡುವಂಥದ್ದು, ಸ್ಕೂಲ್ಗೆ ಹೋಗೋದು ಬರೋದು, ಈ ಥರ ಎಲ್ಲ ಇತ್ತು. ಹಬ್ಬ ಬಂತು ಅಂತಂದರೆ ಮುಂದ್ಗಡೆ ಎಲ್ಲ ಸಗಣಿ ನೀರೆಲ್ಲ ಹಾಕಿ ರಂಗೋಲೆ ಬಿಡೋವಂಥದ್ದು, ಇದರಲ್ಲೇ ಒಂಥರ ಟೈಮ್ ಪಾಸ್ ಆಗೋಗ್ತಾಯಿತ್ತು. ಸೊ ನಾನು ಬಿಡ್ತಿರ್ಲಿಲ್ಲ. ನಮ್ಮ ಅಕ್ಕನ ಹತ್ರ ಒಂದು ಅಷ್ಟೊಂದು ಬುಕ್ ಫುಲ್ಲು ಒಂದು 3-4 ಫುಲ್ಲು ಬುಕ್ಕು ಬಿಟ್ಟಿದ್ಲು ಅವಳು ರಂಗೋಲೆನ. ಸೊ ನನಗೆ ಏನು ಇಷ್ಟೊಂದು ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ 1-2 ಕಲ್ತಿದ್ದಷ್ಟೇ ನಾನು. ಸೊ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇವತ್ತಿನವ್ರಿಗೆ ಅದು 4 ಗೊತ್ತಿರೋದು ನನಗೆ. ಎಕ್ಸ್ಟ್ರಾ ಕಲಿಯೋಕ್ಕೂ ಹೋಗಲಿಲ್ಲ. ಅವಳ ಜೊತೆ ಏನೋ ಕೂತ್ಕೊಂಡು ಏನು ಹಿಂಗೆ ಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು ನನಗೂ ಹೇಳ್ಕೊಡೆ ಅಂತಂದಾಗ ಒಂದು 4 ರಂಗೋಲೆ ಕಲ್ತಿದ್ದೀನಿ ನೋಡಿ. ಅದನ್ನೇ ತಿರುಗಿಸಿ ಹಾಕ್ತಾಯಿರ್ತೀನಿ. ಏನೂ ಬರಲಿಲ್ಲ ಅಂದರೆ ನೀಟಾಗಿ ಫ್ಲವರ್ ಬಿಟ್ಬಿಡ್ತೀನಿ. ಅವಳು ಹಂಗಲ್ಲ, ಒಂದು 3 books 4 books ಅಷ್ಟು ರಂಗೋಲೆ ಬಿಟ್ಕೊಂಡು ಕೂತಿದ್ಲು ಆಗ 7th ಸ್ಟ್ಯಾಂಡರ್ಡ್ವರೆಗೂ. ಆಮೇಲೆ ಈ ಥರ ಕ್ಯಾರೆಕ್ಟರ್ ಇತ್ತು ಅವಳಿಗೆ. ಆಗ ಅವಳು ಅಷ್ಟು ಡಾಮಿನೇಟ್ ಆಗಿರಲಿಲ್ಲ. ಅವಳು ಯಾವಾಗ ಡಾಮಿನೇಟ್ ಆದ್ಲು ಅಂತಂದರೆ ಡಾಮಿನೇಟ್ ಅಂತಂದರೆ ಯಾವ ವಿಚಾರಕ್ಕೆ ಅಂತ ಹೇಳ್ತೀನಿ. ಮನೆ ಅನ್ನೋ ವಿಚಾರಕ್ಕೆ, ನನ್ನ ತಮ್ಮ ನನ್ನ ತಂಗಿ ಅಂತ ರಕ್ಷಿಸೋ ವಿಚಾರಕ್ಕೆ ಫುಲ್ ಅವಳು ಡಾಮಿನೇಟ್. ಯಾರಿಗೂ ಬಿಟ್ಕೊಡ್ತಿರ್ಲಿಲ್ಲ. ಆಮೇಲೆ ಯಾರು ನಮ್ಮನ್ನು ಮುಟ್ಬಿಟ್ರೆ ಸಾಕು, ಹೊಡೆದ್ಬಿಟ್ರೆ ಸಾಕು, ಫುಲ್ಲು ಜೋರಾಗಿ ಜಗಳ ಮಾಡಿ ಅವ್ರನ್ನ ಫುಲ್ಲು ಫಿನಿಷ್ ಮಾಡಿಬಿಡ್ತಾಯಿದ್ಲು. ಸೊ ಅಷ್ಟು ಅವಳು ರೌಡಿಸಮ್ ಮಾಡೋಳು ಚಿಕ್ಕದ್ರಲ್ಲೇ. ಒಂದು ಸತಿ ಏನಾಯಿತು, ಅವಳು ಅಷ್ಟಿದ್ದ ಚಿಕ್ಕ ಹುಡುಗಿ ಇದ್ಲು. ಅವಳು ನನ್ನ ತಮ್ಮನಿಗೆ ಹಾಕೊಂಡು ಒಂದು ಹೊಡೆದ್ಲು. ನನ್ನ ತಮ್ಮ ಇಷ್ಟೊಂದು ಆಡ್ತೀಯ ಅಂತೇಳಿ ಅವನೊಂದು ತಿರುಗಿಸಿ ಹೊಡೆದ. ಅದಾದಮೇಲೆ ಇಬ್ಬರು ಜಗಳ ಆಡ್ಕೊಂಡ್ರು. ನನ್ನ ತಮ್ಮ ಬಂದ್ಬಿಟ್ಟ. ಆ ಹುಡುಗಿ ಮನೆಗೆ ಹೋಗೋ ಅವ್ರ ಅಪ್ಪನ ಹತ್ರ ಹೇಳಿದ್ರು. ನನ್ನ ತಮ್ಮ ಬಂದು ನಮ್ಮ ಅಕ್ಕನ ಹತ್ರ ಹೇಳಿದ್ರು. ನಮ್ಮ ಮಮ್ಮಿನೂ ಇರಲಿಲ್ಲ ಆಗ. ಸರಿ, ನಮ್ಮ ಅಕ್ಕ ಇದ್ಲು ಮನೆಯಲ್ಲಿ. ಸೊ ನನಗೆ ಇಷ್ಟು ಜಗಳ ಅಂದರೆ ಏನು, ಈ ಥರ ಎಲ್ಲ ಆಡಬೇಕು ಗೊತ್ತಿರಲಿಲ್ಲ. ಸರಿ, ಇವನು ಅಳ್ತಾ ಬಂದ್ಬಿಟ್ಟ. ಆಗ ಅವರಪ್ಪ, ಯಾರೋ ನೀನು ನನ್ನ ಮಗಳು ಹೊಡಿಯೋಕ್ಕೆ ಅಂತ ಅವರಪ್ಪನ ಹುಡುಗಿ ಕರ್ಕೊಂಡು ಬಂತು. ಆಗ ನಮ್ಮ ಅಕ್ಕ ಓದ್ಲು, ನಿನ್ನ ಮಗಳು ಏನು ಹೊಡಿಯೋದು, ನಿನ್ನ ಮಗಳನ್ನ ನೀನು ಫಸ್ಟ್ ಕರೆಕ್ಟಾಗಿ ಇಟ್ಕೋಬೇಕು, ಹಾಗೆ ಹೀಗೆ ಅಂತ ಹೇಳಿ ಅಷ್ಟು ದೊಡ್ಡ ಅಂಕಲ್ ಅವರು ಅವಾಗ.
ಸೊ ನಮ್ಮ ಅಕ್ಕ ನಿಂತಿದ್ದು ಚೆನ್ನಾಗಿ ಜಗಳ ಮಾಡಿಬಿಟ್ಲು. ಸೊ ಆಗ ನಾನು ಅಂದ್ಕೊಂಡೆ, ವಾವ್, ಇಷ್ಟು ಚೆನ್ನಾಗಿ ಜಗಳ ಮಾಡ್ತಾಳಳು ಅಂತ ಹೇಳ್ಬಿಟ್ಟು ಅವತ್ತೇ ನನಗೆ ಅವಳ ಮೇಲೆ ವಾವ್ ಅನಿಸಿದ್ದು. ಅಷ್ಟು ಚೆನ್ನಾಗಿ ಫೈಟ್ ಆಡ್ಬಿಟ್ಲು. ನನಗೇನು ಖುಷಿ ಅಂತಂದರೆ, ಪರವಾಗಿಲ್ವೇ ನನ್ನ ತಮ್ಮನ್ನ ರಕ್ಷಿಸ್ಬಿಟ್ಲಲ್ಲ, ಅಂದರೆ ಅವ್ನ ಸಪೋರ್ಟ್ ನಿಂತು ಜಗಳ ಮಾಡೋದಿಲ್ಲಲ್ಲ ಅನ್ನೋ ಖುಷಿ ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಜಗಳ ಮಾಡೋಕ್ಕೆ ನನಗೆ ಆಗ ಗೊತ್ತಿರಲಿಲ್ಲ. ಬಟ್ ಈಗ ಜಗಳ ನಾನು ಮಾಡ್ತೀನಿ, ಬಟ್ ಆಗ ನನಗೆ ಗೊತ್ತಿರಲಿಲ್ಲ. ಸೊ ಯಾರು ಬಂದರೆ ನಾನು ಎದುರು ಬಿಡ್ತಾಯಿದ್ದೆ ಜಗಳ ಮಾಡೋಕ್ಕೆ ಬಂದರೆ. ಬಟ್ ಅವಳು ಹಾಗಲ್ಲ, ಏನು ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಏನು ವಿಷಯ ಅಂತ ಎಲ್ಲ ಕೇಳಿ ಡಾಮಿನ್ ಮಾಡಿ. ಬಟ್ ಅವಳು ಇವತ್ತು ಹಾಗೆ ಇದ್ದಾಳೆ. ಅದಕ್ಕೆ ನಾನು ಅವಳನ್ನ ಮುದ್ದು ರಾಕ್ಷಸಿ ಅಂತ ಕರಿತೀನಿ ನಮ್ಮ ಮನೆಯಲ್ಲಿ. ಆಗ ಜಗಳ ಮಾಡಿ ಎಲ್ಲ ಇದಾಗೋಯ್ತು. ಸರಿ, ಆಮೇಲೆ ಅವ್ರ ವೈಫ್ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು, ನಮ್ಮ ಓನರ್ ಬಂದು ನಮ್ಮನ್ನ ಕರ್ಕೊಂಡು ಹೊರಗಡೆ ಬಂದರು, ಮುಗೀತು ಅಲ್ಲಿಗೆ. ಆ ಥರ ಆಗೋಗಿತ್ತು ಒಂದು ಸಾರಿ. ಸೊ ಆ ಥರ ಅಂದರೆ ಏನಾಯಿತು, ನಮ್ಮ ಫ್ಯಾಮಿಲಿಗೆ ಏನಾದ್ರು ಆಯಿತು ಅಂತಂದರೆ ಸೊ ಫಸ್ಟು ಮುಂದೆ ನಿಂತಿರ್ತಾಳೆ. ಹಾಗಾಗಿ ಧೈರ್ಯ ಜಾಸ್ತಿ ಸ್ವಲ್ಪ. ಹಾಗಾಗಿ ನಾನು ಅವಳಿಗೆ ಆ ಥರ ಒಂದು ಟೈಟಲನ್ನು ಕೊಟ್ಟು ಇವತ್ತು ಅವಳು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಮಾತಾಡ್ತಾ ಇದ್ದೀನಿ. ಇನ್ನು ನಾನು ಅಕ್ಕ ತಂಗಿ ಜಗಳ ಆಡಲ್ವಾ ಅಂತಂತಂದರೆ, ಚಿಕ್ಕದ್ರಲ್ಲಿ ತುಂಬ ಜಗಳ ಆಡ್ತಾ ಇಲ್ಲ ಅಂತಲ್ಲ. ಬಟ್ ನಮ್ಮಮ್ಮ, ನಾವು 3 ಜನನೂ ಜಗಳ ಆಡ್ತಿದ್ವಿ ಆ್ಯಕ್ಚುಲಿ. ಅವಾಗ ಏನಾರು ಒಂದು ಮನೆ, ನಮ್ಮಮ್ಮ ಹೊರಗಡೆ ಹೋಗಿದ್ರು ಅಂದ ತಕ್ಷಣ 3 ಜನಕ್ಕೂ ಫುಲ್ ಜಗಳ ನಮಗೆ. ನಮ್ಮಮ್ಮ ಬರೋಷ್ಟು ಅಯ್ಯೋ 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 ಅನ್ಕೊಂಬರೋರು ಮನೆ ಒಳಗಡೆ. ಅಷ್ಟು ಜಗಳ ಮಾಡಿಬಿಡ್ತಾಯಿದ್ವಿ. ನಮ್ಮಮ್ಮ ಬಂದ ತಕ್ಷಣ ನಾನು ನಿಮ್ಮ 3 ಜನದ ರೀಸನ್ ಕೇಳಲ್ಲ, ಯಾಕಂತಂದರೆ 3 ಜನನೂ ಜಗಳ ಆಡ್ತಿದ್ರ, 3 ಜನಕ್ಕೂ ಹೊಡಿತೀನಿ ಅಂತ ಕಡ್ಡಿ ತಗೊಂಡು 3 ಜನಕ್ಕೂ ಹೊಡೆದಾಕ್ಬಿಡ್ತಿದ್ರು. ನಮ್ಮಮ್ಮ ಯಾರ್ದು ತಪ್ಪು ಯಾರ್ದು ಸರಿ ಕೇಳ್ತಾನೆ ಇರಲಿಲ್ಲ. ಜಗಳ ಆಡ್ತಿದ್ದೀರಾ, 3 ಜನಕ್ಕೂ ಕೊಡ್ತೀನಿ ನಾನು, ನನ್ನಲ್ಲಿ ಭೇದ ಭಾವ ಇಲ್ಲ ಅಂತ 3 ಜನಕ್ಕೂ ಹೊಡೆದ್ಬಿಡೋದು. ಆದರೆ ನಾನು ಸ್ವಲ್ಪ, ನೀನು ಏನು ಒಂದು ಒಳ್ಳೆಯದು ಯಾರು ತಪ್ಪು ಮಾಡಿದ್ದಾರೆ ಅಂತ ಕೇಳಲ್ಲ, 3 ಜನಕ್ಕೂ ಹೊಡಿತೀಯಾ ಅಂತ ಒಂದು ಸತಿ ನಮ್ಮಮ್ಮನ ಜೊತೆ ಫುಲ್ ತಿರುಗಿ ಬಿದ್ದು ನಮ್ಮಮ್ಮ ಪೆನ್ ಹಿಡ್ಕೊಂಡಿದ್ರು, ಚುಚ್ಬಿಟ್ಟಿದ್ರು. ಇಲ್ಲಿ ನೋಡಿ ಚುಚ್ಬಿಟ್ಟು, ಇಲ್ಲೆಲ್ಲೋ ಗರೆ ಇದೆ, ಚುಚ್ಚಿ ಚಾಮುಂಡೇಶ್ವರಿ ಥರ ನನಗೆ ರಕ್ತ ಬಂದ್ಬಿಟ್ಟಿತ್ತು. ನಾನು ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಫುಲ್ ಆ್ಯಕ್ಟಿಂಗ್ ಮಾಡ್ಕೊಂಡು ಮಲ್ಕೊಬಿಟ್ಟೆ. ನಮ್ಮಮ್ಮ ಹೊಟ್ಟೆ ಹುರ್ಕೋಬೇಕು ನನ್ನ ಮೇಲೆ, ಆ ಥರ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡು ಮಲ್ಕೊಬಿಟ್ಟೆ ಚಿಕ್ಕದ್ರಲ್ಲಿ. ಸೊ ತುಂಬ ಇದೆ ಈ ಥರ ನೆನಪುಗಳು ನಮ್ಮ ಫ್ಯಾಮಿಲಿ. ನನಗೇನಂತಂದರೆ, ಯಾರ್ದು ತಪ್ಪಿದೆ ಕೇಳಲ್ಲ, ಎಲ್ಲರಿಗೂ ಹೊಡಿತೀನಿ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ನಮ್ಮಮ್ಮಂದು ಹಂಗಲ್ಲ, 3 ಜನನೂ ಮಕ್ಕಳಲ್ವಾ, ಯಾರ್ದು ತಪ್ಪು ಸರಿ ಅಂತ ಕೇಳಬಾರ್ದು. ಜಗಳ ಆಡ್ತಿದ್ದೀರಾ, 3 ಜನಕ್ಕೂ ಬಾರ್ಸ ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ 3 ಜನಕ್ಕೂ ಕಡ್ಡಿ ತೊಗೊಂಡು ಹೊಡೆದಾಕ್ಬಿಡ್ತಿದ್ರು. ನನಗೆ ಅದ್ರಲ್ಲಿ ಸ್ವಲ್ಪ ಸಿಟ್ಟೇನಪ್ಪ ಅಂತಂದರೆ, ಕೇಳಬೇಕು, ನೀವು ತಪ್ಪು ಯಾರ್ದು ಅಂತ ಕೇಳಬೇಕು ಅನ್ನೋದು ಒಂದು ವಾದ. ಕೇಳಲ್ಲ ಮಾಡಲ್ಲ, ಒಬ್ಬರಿಗೆ ಹೊಡಿದ್ರಿ, ಎಲ್ಲರಿಗೂ ಯಾಕೆ ಹೊಡಿತೀರಾ ಅಂತ ಹೇಳ್ಬಿಟ್ಟು ಒಂದು ಸತಿ ನಮ್ಮ ಮಮ್ಮಿಗೆ ಫುಲ್ಲು ಹಿಂದಕ್ಕೆ ತಿರ್ಕೊಂಡು ಜಗಳ ಮಾಡಿಬಿಟ್ಟಿದ್ದೆ. ಇಷ್ಟೊಂದು ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಪೆನ್ ಹಿಡ್ಕೊಂಡು, ನಾನೇ ಆ್ಯಕ್ಚುಲಿ ಪೆನ್ ಹಿಡ್ಕೊಂಡು ಬರಿತಾ ನಾನು ನಮ್ಮ ಅಮ್ಮಂಗೆ ಎದುರು ಮಾತು ಕೊಡ್ತಾಯಿದ್ದೆ. ಅವಾಗ ನಮ್ಮಮ್ಮ ಬಂದು ಹಿಂಗೆ ಹೊಡಿಯೋಕ್ಕೆ ಬಂದಲ್ಲ, ನಮ್ಮಮ್ಮನ ನಾನು ಹಿಡ್ಕೊಳಕ್ಕೆ ಹೋದೆ. ಹಂಗೂ ಒಂದ್ಸತಿ ನಾನು ಒಂದ್ಸತಿ ಹೆಂಗೆ ಕೈಯೆಲ್ಲ ಬೀಚ್ಬಿಟ್ಟಿದ್ದೀನಿ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಅಷ್ಟು ಸಿಟ್ಟಿಗೆ ಏನು ಮಾಡಿದ್ರು, ಒಂದು ಪೆನ್ ಚುಚ್ಬಿಟ್ಟಿದ್ರಲ್ಲಿ. ನನಗಂತೂ ಭಯ ಆಗೋಗಿತ್ತು, ಎಲ್ಲಿ ನರ ಆಮೇಲೆ ವಾಸಿ ಆಯಿತು. ವಾಸಿ ಆಗೋವರೆಗೂ ಫುಲ್ಲು ನೈಸ್ ಮಾಡಿ ಮುದ್ದು ಮಾಡಿ ಇದು ಮಾಡ್ತಿದ್ರು ನಮ್ಮಮ್ಮ. ಸೊ ಇವತ್ತು ಅಷ್ಟೇ, ನಮ್ಮ ಮಮ್ಮಿಗೆ ನಾವು ಜಗಳ ಆಡ್ಕೊಳ್ಳೋದು ಇಷ್ಟ ಆಗಲ್ಲ, ಅದು ನನಗೆ ಗೊತ್ತಾಗುತ್ತೆ. ಜಗಳ ಮಾಡ್ಕೊಂಡ್ರು ಅಂದರೆ ಯಾರು ವಿಚಾರನ್ನು ಮುಂದೆ ಹೇಳಲ್ಲ. ನಮ್ಮ ಮಮ್ಮಿಗೆ ಗೊತ್ತಾಗ್ಬಿಡುತ್ತೆ, ನಮ್ಮದು ಚಿಕ್ಕದಿಂದ ವರ್ಷಗಳು ನೋಡ್ಕೊಂಡಿದ್ದಾರಲ್ಲ, ಇವತ್ತಿನವರೆಗೂ ಅಷ್ಟೇ ಹೇಳೋಕ್ಕೋಗಲ್ಲ. ಸ್ವಲ್ಪ ಮೇಂಟೈನ್ ಮಾಡಿಬಿಡ್ತಾರೆ, ಈಗಲೂ ಮೇಂಟೈನ್ ಮಾಡ್ತಾರೆ, ಅದು ನನಗೆ ಚೆನ್ನಾಗಿ ಗೊತ್ತು. ಈ ಥರ ಇದ್ವಿ. ಅದಾದಮೇಲೆ ನಮ್ಮಕ್ಕ ತುಂಬ ಬ್ರಿಲಿಯಂಟ್ ಇದ್ಲು, ಚೆನ್ನಾಗಿ ಓದ್ತಾಯಿದ್ಲು, ಮನೆ ಕೆಲಸ ಓದು ಅವಳಾಯಿತು, ಆ ಥರನೇ ಇದ್ದಿದ್ದು ಅವಳು. ಜಗಳಕ್ಕೆ ಬಂದರೆ ಯಾರನ್ನೂ ಬಿಡ್ತಿರ್ಲಿಲ್ಲ, ಬಟ್ ಮನೇಲಿ ಜಗಳ ಮಾಡ್ತಿರ್ಲಿಲ್ಲ. ಮನೆಯಲ್ಲಿ ಬಜಾರಿ ಅಲ್ಲ ಅವಳು, ಹೊರಗಡೆ ಬಜಾರಿ. ಸರಿ ಅಂತ ಹೇಳಿ ನಾನು ಮನೆ ಒಳಗಡೆ ಬಜಾರಿ, ಹೊರಗಡೆ ಸ್ವಲ್ಪ ಕಮ್ಮಿ. ಬಟ್ ಈಗ ಹಂಗಲ್ಲ, ಈಗ ನಾನು ಎಲ್ಲ ಕಡೆ ಇದ್ದೀನಿ. ಬಟ್ ಆಗ ಚಿಕ್ಕದ್ರಲ್ಲಿ ನಾನು ಮನೆ ಒಳಗಡೆ ಬಜಾರಿ, ಹೊರಗಡೆ ಒಂಚೂರು ಸೌಂಡೇ ಇರ್ತಿರ್ಲಿಲ್ಲ ನಂದು. ಅವಳಾಗಲ್ಲ, ಹೊರಗಡೆ ಬಜಾರಿ ಇರ್ತಿದ್ಲು, ಮನೆ ಒಳಗಡೆ ಸೈಲೆಂಟು. ಮನೆ ಒಳಗಡೆ ಪಾಪ ನಾನು ಬೈದರು ಒಂದೊಂದು ಟೈಮ್ ಸುಮ್ಮನೆ ಆಗ್ಬಿಡೋಳು, ಹೊಡ್ಕೊಂಡು ಅಳ್ತಾ ಸುಮ್ಮನೆ ಆಗ್ಬಿಡೋಳು. ನನಗೆ ಎಷ್ಟೊಂದು ನೋಡಿ ನಾನು ಕತಾಮಿಚ ಅಂತೆಲ್ಲ ಬೈದಾಗ್ಬಿಡ್ತಿದ್ದೆ. ಫುಲ್ ಅಳೋಳು, ಬಿಟ್ಟು ಸುಮ್ಮನೆ ಆಗೋಳು. ಅದಾದಮೇಲೆ ಆ ಥರ ಜಗಳ ಮಾಡ್ತಾಯಿದ್ವಿ. ಅದೆಲ್ಲ ಒಂದು ಸ್ವಲ್ಪ ದಿನನೇ ನಮ್ಮ ಮಧ್ಯೆ ನಡೆದಿದ್ದು. ಅದಾದಮೇಲೆ
ಸೊ ಈ ಥರ ಇತ್ತು. ನಾನು ನಮ್ಮ ಅಕ್ಕ ನಾನು ಒಂದು ಆ್ಯಕ್ಚುಲಿ ಒಂದು 8th ಸ್ಟ್ಯಾಂಡರ್ಡ್ ಅನಿಸುತ್ತೆ, 8th 9th 10th. ಸೊ ಆ ಟೈಮಲ್ಲಿ ಇರಬೇಕಾದ್ರೆ ಮನೆ ಕೆಲಸ ಎಲ್ಲ ನಮಗೆ ಯಾವಾಗಲೂ ಡಿವೈಡ್ ಆಗ್ತಾಯಿರ್ತು. ಕೆಲಸ ಎಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಸೊ ಓದೋದ್ರಲ್ಲೂ ಅಷ್ಟೇ ಅವಳು ಏನು ಅಂತಂತಂದರೆ ಅವಳು ತುಂಬ ಚೆನ್ನಾಗಿ ಓದ್ತಾಯಿದ್ಲು. ಆಮೇಲೆ ನಾವು ಅಷ್ಟೇ, ನಾವೇನು ಓದಿದ್ವಿ, ನಾವೇನು ಬರೆದ್ವಿ, ನಾವು ಕ್ಲಾಸಲ್ಲಿ ಟೆಸ್ಟ್ ಚೆನ್ನಾಗಿ ಮಾಡಿದ್ವಾ, ನಾವು ಎಕ್ಸಾಮ್ ಸರಿಗೆ ಬರೀತಿದ್ದೀವ, ಓದ್ತಿದ್ದಾರಾ ಇಲ್ವಾ ಅಂತ ಹೇಳಿ ಯಾವಾಗಲೂ ಚೆಕ್ ಮಾಡಿಕೊಂಡು ನಮ್ಮನ್ನ ಯಾವಾಗಲೂ ಚೆಕ್ ಮಾಡೋಳು. ಸೊ ಯಾವ ಥರ ನಮ್ಮನ್ನೆಲ್ಲ ಓದಿಸ್ತಾ ಇದ್ಲು ಅಂತಂದರೆ ಅವಳ ಜೊತೆ ಕೂರಿಸ್ಕೊಂಡ್ಬಿಡೋದು, ಅವಳು ಹೇಳ್ಕೊಡೋದು, ನೀನು ಇದು ಓದಿದ್ಯಾ ಇದು ಕಂಪ್ಲೀಟ್ ಮಾಡು, ಅದು ಓದಿದ್ಯಾ ಅದು ಕಂಪ್ಲೀಟ್ ಮಾಡು ಅಂತ ಅನ್ನೋದು. ಡೈಲಿ ಅಷ್ಟೇ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಬರೀ ಅಂತ ಹೇಳೋದು. ಅಷ್ಟು ಟ್ಯಾಲೆಂಟ್ ಇದ್ಲು ಅವಳು, ನಮ್ಗೆ ಹೇಳ್ಕೊಡ್ತಿದ್ಲು. ನಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನಾವು ಅವಳ ಕೈಲೇ ಹೇಳಿಸ್ಕೊಂಡು ಬರೀತಾ ಇದ್ದಿದ್ದು ಚಿಕ್ಕದ್ರಿಂದ ಅಷ್ಟೇ. ಅಪ್ ಟು ನಾನು ಇವತ್ತೇನು ವರ್ಕ್ ಮಾಡ್ತಿದ್ದೀನೋ ಅದ್ರ ಟ್ಯೂಷನ್ಗೂ ಸಹ ಅವಳನ್ನೇ ಕರ್ಕೊಂಡು ಹೋಗಿದ್ದೀನಿ ನಾನು. ಸೊ ಅದೆಲ್ಲ ಒಂದು ದೊಡ್ಡ ಮೆಮೊರೀಸ್ ನನ್ನ ಲೈಫಲ್ಲಿ. ಸೊ ಏನೋ ಗೊತ್ತಿಲ್ಲ, ನಮಗೆ ಅವಳು ಹೇಳ್ಕೊಟ್ರೆ ನಮಗೆ ಬೇಗ ತಲೆಗೆ ಹೋಗ್ತಿತ್ತು, ಅವಳು ಹೇಳ್ಕೊಟ್ರೆ ಬೇಗ ಅರ್ಥ ಆಗ್ತಾಯಿತ್ತು. ಹಾಗಾಗಿ ನಾವು ಅವಳನ್ನ ಕೇಳ್ತಾಯಿದ್ವಿ. ಸೊ ನಮ್ಮ ತಲೆಗೆ ಹೋಗಂಗೆ ಪಾಪ ಪ್ರಯತ್ನ ಪಟ್ಟು ಹೇಳ್ಕೊಡ್ತಿದ್ಲು ಅವಳು. ನಮ್ಮ ಮನೇಲಿ ಯಾವಾಗಲೂ ಎವ್ರಿ ಡೇ ಕೂತ್ಕೊಂಡು ಓದಲೇಬೇಕು, ಬುಕ್ ಹಿಡಿಲೇಬೇಕಿತ್ತು. ಹಾಗಾಗಿ ಅವಳು ಯಾವಾಗಲೂ ಹೇಳ್ಕೊಡೋಳು. ಅದಾದಮೇಲೆ ಅವಳಿಗೇನಾದರೂ ನಮ್ಮ ಮೇಲೆ ಸಿಟ್ಟು ಗಿಟ್ಟು ಇದ್ದರೆ ಗೊತ್ತಲ್ಲ, ನಮ್ಮನ್ನ ಫ್ರೀ ಬಿಡ್ತಿರ್ಲಿಲ್ಲ. ಬನ್ನಿ ಕೂತ್ಕೊಳ್ಳಿ, ಪಾಠ ಕೂತ್ಕೊಳ್ಳಿ, ಓದೋ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟಾರ್ಚರ್ ಮಾಡಿಬಿಡೋಳು. ನಾನು ನನ್ನ ತಮ್ಮ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಬಟ್ ಅವಳು ಆದರೂ ಹಿಡಿದು ಪಡೆದು ಕೂರಿಸ್ಬಿಡ್ತಿದ್ಲು ನಮ್ಮನ್ನ 6 ಗಂಟೆ ಅಷ್ಟೊತ್ತಿಗೆ. ಕೂರಲೇಬೇಕು ಓದೋಕ್ಕೆ ಅನ್ನೋ ಥರ. ಅದಾದಮೇಲೆ ನಾನೇನು ಮಾಡಿದೆ, ನಾನು ಪ್ಲ್ಯಾನ್ ಮಾಡಿದೆ, ಇವಳನ್ನ ಫ್ರೆಂಡ್ ಥರ ನಾನು ಕ್ಯಾಚ್ ಹಾಕ್ಕೊಂಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಫ್ರೆಂಡ್ ಥರ ನಾನು ಅವಳನ್ನ ಫುಲ್ ಕ್ಯಾಚ್ ಹಾಕ್ಕೊಬಿಟ್ಟಿದ್ದೆ ಅವಳನ್ನ. ಹೇಗೆ ಅಂತಂದರೆ ನಾನು ನೀನು ಫ್ರೆಂಡ್ ಥರ ಮಾತಾಡೋದು, ಫ್ರೆಂಡ್ ಥರ ಇರೋಣ, ಹಾಗೆ ಹೀಗೆ ಅಂತೆಲ್ಲ ಹೇಳ್ಬಿಟ್ಟು ಅವಳನ್ನ, ಅಂದರೆ ಅವಳು ನನ್ನ ಟಾರ್ಚರ್ ಮಾಡಬಾರ್ದು, ಓದೋ ಕೂತ್ಕೋ ಅಂತ ನನಗೆ ಹೇಳಬಾರ್ದು. ಸೊ ಅವಳು ಪಾಪ ಅವಾಗ ಅದನ್ನೇ ಫಾಲೋ ಮಾಡಿಕೊಂಡು ನನಗೆ ಹೇಳ್ತಿರ್ಲಿಲ್ಲ, ಬರೀ ನನ್ನ ತಮ್ಮಂಗೆ ಹೇಳೋಳು. ಪಾಪ ನನಗೆ ಹೊಟ್ಟೆ ಉರಿಯೋದು, ಪಾಪ ಅವ್ನಿಗೆ ಹೇಳ್ತಾಳಲ್ಲ ಅಂತ ಹೇಳಿ. ಬಟ್ ಒಂದು ಅರ್ಥ ನಮ್ಮ ಒಳ್ಳೇದಕ್ಕೆ ಅಂತ ಈಗ ಗೊತ್ತಾಗುತ್ತೆ, ಆಗ ಗೊತ್ತಾಗಲ್ವಲ್ಲ. ನಾವು ಚಿಕ್ಕದಲ್ಲಿರ್ಬೇಕಾದ್ರೆ ಏನು ನಮ್ಮನ್ನು ಓದೋಕ್ಕೆ ಕೂರಿಸ್ತಾಳೆ, ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ ಅದೊಂಥರ ಸಿಟ್ಟಿರ್ತಿತ್ತು. ಓದೋಕ್ಕೆ ಕೂರಿಸ್ತಿಲ್ಲ. ಸೊ ಎಲ್ಲ ಹೇಳ್ಕೊಡೋಳು. ಅದಾದಮೇಲೆ ನಾನು ನಮ್ಮ ಅಕ್ಕ, ಸೊ ಅವಳು ಕಾಲೇಜ್ಗೆಲ್ಲ ಹೋದ್ಲು. ಅವಳು ಕಾಲೇಜ್ಗೆ ಹೋಗುವಾಗ ಗೊತ್ತಲ್ಲ ಹುಡುಗಿಯದ್ದು ಕಾಲೇಜ್ ಫಸ್ಟೇ ಹೇಗಿರುತ್ತೆ ಹಾಗೆ ಹೀಗೆ. ನಾನು ಆಗಿನ ಸ್ಕೂಲ್ ಇರ್ತಿದ್ದೆ. ಅವಳು ಫಸ್ಟ್ PU ಇದ್ದಾಗ ಆ್ಯಕ್ಚುಲಿ ನಾನು ಸಹ 8th ಸ್ಟ್ಯಾಂಡರ್ಡು. ಸೊ ಆಗ ನಾನು ಸ್ಕೂಲಿಂದ ಬಂದುಬಿಟ್ಟು ಕಾಲೇಜ್ ಹೇಗಿರುತ್ತೆ ಅಂತೆಲ್ಲ ಕೇಳ್ತಾಯಿದ್ದೆ ನಾನು ನಮ್ಮ ಅಕ್ಕನ ಹತ್ರ. ಸೊ ಅವಳೆಲ್ಲ ಹೇಳೋಳು, ಕಾಲೇಜ್ ಈ ಥರ ಇರುತ್ತೆ ಹಾಗಿರುತ್ತೆ ಅಂತ. ಯಾಕಂದರೆ ಅವಳಾಗ ಫಸ್ಟ್ ಇಯರ್ ಡಿಪ್ಲೊಮೊ ಜಾಯ್ನ್ ಆಗಿದ್ಲು. ಆಗ ಕಾಲೇಜ್ ಬಗ್ಗೆ ಎಲ್ಲ ಹೇಳ್ತಾಯಿದ್ಲು. ಸೊ ಹಾಗೆ ಓದೋದ್ರ ವಿಚಾರದಲ್ಲೂ ಅಷ್ಟೇ. ಸೊ ಚೆನ್ನಾಗಿ ಓದಬೇಕಿತ್ತು ನಾವು. ಸೊ ಅದು ಒಂದು ಇಂಟೆನ್ಷನ್ ಇತ್ತು. ಕ್ವಶನ್ ಕೇಳೋದೇ ಆಗಲಿ ನಮ್ಮಮ್ಮ ಹೇಳೋರು, ಅವರಿಬ್ರಿಗೂ ಕೂರಿಸ್ಕೊಂಡು ಕ್ವಶನ್ ಕೇಳೆ, ಅವರಿಬ್ರಿಗೂ ಕೂತ್ಕೊಂಡು ಓದಿಸೆ ಅಂತ ಕೇಳೋರು ಯಾವಾಗಲೂ. ಸೊ ನಾವು ಎದುರಿ ನಡುಗೋಗ್ಬೇಕು ಆ ಥರ ಮನೆಯಲ್ಲಿ ವಾತಾವರಣ ಕ್ರಿಯೇಟ್ ಆಗ್ತಿತ್ತು ಚಿಕ್ಕದ್ರಲ್ಲಿ. ಎಷ್ಟು ಓದಿದ್ದಾರೆ ಕೇಳೆ, 1 ತಿಂಗಳಾಯಿತು ಎಷ್ಟು ಪಾಠ ಆಗಿದೆ ಕೇಳೆ, 1 ತಿಂಗಳಾಯಿತು ಎಷ್ಟು ಬರೆದಿದ್ದಾರೆ ಕೇಳೆ ಅಂತ ನಾವು ಅಮ್ಮ ಅವಳಿಗೆ ಹೇಳ್ಬಿಟ್ರೆ ಸಾಕು, ಅವಳು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರನ್ನ ಬೆಂಡೆತ್ತೋದು. ಸೊ ನನ್ನ ತಮ್ಮ, ನಾನೊಂದ್ಸರಿ ಊರಿಗೆ ಹೋದಾಗ ಅವನ ಹತ್ರ ರೆಕಾರ್ಡ್ ಮಾಡಿಸ್ತೀನಿ. ಇವತ್ತು ಕೂಡ ಯಾವುದು ವಿವೇಕಾನಂದ ಸ್ವಾಮಿದೊಂದು ಪಾಠ ಇತ್ತು ಅವನಿಗೆ 8th ಸ್ಟ್ಯಾಂಡರ್ಡಲ್ಲಿ. ಅದನ್ನು ಇನ್ನೂ ಕೂಡ ಅವನು ಒಂದು ಫುಲ್ಲು ಪ್ಯಾರಾಗ್ರಾಫ್ನ ಇವತ್ತಿನವರೆಗೂ ನೆನ್ಪಿಟ್ಟಿದ್ದಾನೆ. ಅಂದರೆ ಅದು ಯಾವ ಲೆವೆಲ್ಗಳು ಬೈ ಹಾರ್ಟ್ ಮಾಡಿಸಿರ್ಬೇಕು. ಸೊ ನಾನು ನಿಮ್ಗೆ ಆ ವಿಡಿಯೋನ ಒಂದು ಸಾರಿ ಶೇರ್ ಮಾಡ್ತೀನಿ. ಆ ಥರ ಬೈ ಹಾರ್ಟ್ ಓಡಿಸ್ಬಿಟ್ಟಿದ್ಲು. ಓದೋ ವಿಷಯದಲ್ಲಿ ವೆಲ್ ಆ್ಯಂಡ್ ಗುಡ್ ಅವಳು. ಸೊ ಇಂಟೆಲಿಜೆಂಟ್ ತುಂಬ ಅವಳು. ಹಾಗಾಗಿ ಕೂರಿಸೋದು, ಓದಿಸೋದು, ಬರ್ಸೋದೆಲ್ಲ ಅವಳದೇ. ಅದಕ್ಕೆ ನಾನು ಇವತ್ತು ಅವಳಿಗೆ ಆ ಟೈಟಲ್ನ ಕೊಟ್ಟಿದ್ದೀನಿ, ಮುದ್ದು ರಾಕ್ಷಸಿ ಅಂತ. ಆ್ಯಂಡ್ ಹಂಗೆ ಓದಿಸ್ತಿದ್ಲು ಅಂತ ಅಲ್ಲ. ಸೊ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಆ ಟೈಟಲ್ ಅವಳಿಗೆ ಹೋಲಿಕೆ ಆಗುತ್ತೆ. ಅದಾದಮೇಲೆ ನಾನು ಅವಳು ಯಾವಾಗ ತುಂಬ ಒಂದು ಮನೆ ಅಂತ ಬಂದಾಗ ನಾವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತಂದಾಗ ನನಗೆ ಒಂದು ಸ್ವಲ್ಪ ಒಂದು ಏಜ್ ಅಂತ ಬರ್ತಾ ಇರುವಾಗ, ಸೊ ಅವಳು ಹೇಳೋದೆಲ್ಲ ಒಳ್ಳೇದಕ್ಕೆ, ಸೊ ನಮ್ಮ ಫ್ಯಾಮಿಲಿಗೋಸ್ಕರ ಹೇಳ್ತಾಳೆ ಅನ್ನೋದು ನನಗೆ ಮನವರಿಕೆ ಆಗ್ತಿತ್ತು. ಸೊ ಅವಳೇನಾದ್ರು ನಾವು ಈ ಥರ ಇರಬೇಕು, ನೀನು ಟೆಸ್ಟಲ್ಲಿ ಈಗ ಪಾಸ್ ಆಗಲೇಬೇಕು, ನೀನು ಟೆಸ್ಟಲ್ಲಿ ಓದಲೇಬೇಕು ಅಂತ ಅನ್ನುವಾಗ ಸೊ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಿದ್ದೆ. ಸೊ ಅವಳು ನಮ್ಮ ಒಳ್ಳೇದಕ್ಕೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಬ್ಬರು ಕೂತ್ಕೊಂಡು ಏನೇ ಇದ್ರು ದೊಡ್ಡವರು ಆಗ್ತಾ
ಎಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡೋದು, ಮತ್ತು ಹೀಗೆ ಇರಬೇಕು ಅಂತ ಅನ್ನೋದು. ಆಮೇಲೆ ಇನ್ನೊಬ್ಬರಿಗೆ ಒಂದು ಮಾದರಿಯಾಗಿ ಬದುಕಬೇಕು ಅಂತಕ್ಕಂಥದ್ದು ಅವಾಗಿಂದ ಬಂದ್ಬಿಡ್ತು. ಟೆಸ್ಟಲ್ಲಿ ಆಗಿರ್ಬೋದು, ಎಕ್ಸಾಮಲ್ಲಿ ಆಗಿರ್ಬೋದು, ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಇನ್ನೊಬ್ಬರ ಮುಂದೆ ನಾವು ಒಂದು ಕೆಳಮಟ್ಟದಲ್ಲಿ ನಾವು ಓದಬಾರ್ದು, ಆ ಥರ ಎಲ್ಲ. ಸೊ ಸ್ಕೂಲಿಂದ ಬಂದ ತಕ್ಷಣ ಅಷ್ಟೇ, ಕ್ವಶನ್ ಪೇಪರ್ ಕೊಡೀಲಿ, ಯಾವ ಥರ ಬರೆದಿದ್ಯಾ, ಎಷ್ಟು ಮಾರ್ಕ್ಸ್ ಅಟೆಂಡ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಕೇಳುವಂಥದ್ದು. ನನಗೆಲ್ಲ ಈಗಲೂ ಅಷ್ಟು ನೆನಪಿದೆ ಅಂತಂದರೆ ಅವ್ರು ನಮ್ಮನ್ನ ಅಷ್ಟು ಬೆಂಡೆತ್ತಿ ಬ್ರೇಕ್ ಹಾಕಿದ್ದದ್ದು ಉಂಟು. ಅದಾದಮೇಲೆ ಸೊ ಒಂದು ಫ್ಯಾಮಿಲಿನಲ್ಲಿ ನಾವು ಹೀಗೆ ಇರಬೇಕು. ಸೊ ನಮ್ಮ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಹೊರಗಡೆ ಗೊತ್ತಾಗಬಾರ್ದು. ಸೊ ಒಂದು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಸ್ಟೇಟಸ್ ಮೇಂಟೈನ್ ಮಾಡ್ತಕ್ಕಂಥದ್ದು. ಮನೆಗಳು ಅಂತಂದಮೇಲೆ ಕಷ್ಟ ಸುಖ ದುಃಖ ಇದ್ದೇ ಇರುತ್ತೆ, ಬಟ್ ಅದನ್ನು ತೋರಿಸ್ಕೋಬಾರ್ದಲ್ವ. ಸೊ ಆ ಕ್ಯಾರೆಕ್ಟ್ರು ನನಗೆ ಅವಳಿಂದನೇ ಬಂದಿದ್ದು. ಸೊ ಈ ಚಿಕ್ಕದ್ರಲ್ಲಿ ನಾನು ನನ್ನ ತಮ್ಮ ಸುಮ್ಮನೆ ಆಟ ಆಡ್ಬಿಡೋದು, ನೇರ ಮಾತಾಡ್ಬಿಡೋದು, ಇರೋದು ಹೇಳ್ಬಿಡೋದು ಮಾಡ್ತಾಯಿದ್ವಿ. ಬಟ್ ಅವಳು ಆಗಲ್ಲ. ನಮ್ಮಮ್ಮ ಕಾಫಿ ಕುಡಿಯೋ ಕರಿಯೋರನ್ನ ಅಂತ ಹೇಳಿದ್ರೆ ಅವಳು ಬಂದು ಬನ್ನಿ ಕಾಫಿ ಕುಡಿ ಬನ್ನಿ ಅಂತ ಕರೀತಾ ಇರಲಿಲ್ಲ ನಮ್ಮನ್ನು. ಯಾಕೆಂದರೆ ಬೇರೆ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆ ಆಟ ಆಡ್ತಿದ್ರಲ್ಲ, ಬಂದ್ಬಿಟ್ಟು ಬಾಸು ಹರಿಣಿ ಬನ್ನಿ ಹಾಲು ಕುಡಿ ಬನ್ನಿ ಅಂತ ಅಂದ್ಬಿಟ್ಟು ಕರಿಯೋಳು. ಆಮೇಲೆ ನಾನು ನನ್ನ ಫ್ರೆಂಡ್ ಹತ್ರ ಇರೇ ಕಾಫಿ ಕುಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾಯಿದ್ದೆ. ಮನೆಗೆ ಬಂದಾಗ ಫುಲ್ಲು ಬೈತಾಯಿದ್ರು. ನಾನು ಹಾಲು ಬನ್ನಿ ಅಂತ ಕರೆದ್ರೆ ನೀನು ಕಾಫಿ ಕುಡ್ಕೊಂಬರ್ತೀನಿ ಇರು ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈಯೋಳು. ಸೊ ಅದು ಕೆಲವು ವರ್ಷಗಳು ನನಗೆ ಅರ್ಥ ಆಗಿರಲಿಲ್ಲ. ಅದಾದಮೇಲೆ ಹೇಳೋದು ಒಂದು ಇದಕ್ಕೆ ನಮ್ಮ ಒಳ್ಳೇದಕ್ಕೇ ನಾವು ಆ ಥರ ಮೇಂಟೈನ್ ಮಾಡಬೇಕು ಈ ಒಂದು ಸೊಸೈಟಿನಲ್ಲಿ ಅಂತ ನನಗೆ ಆವಾಗ ಗೊತ್ತಾಯಿತು. ಅದಾದಮೇಲೆ ನಾನು ಅವಳು ಸೇರಿಕೊಂಡು ನಮ್ಮನೆ ಹೀಗಿರಬೇಕು, ನಮ್ಮನೆ ನೀಟಾಗಿರಬೇಕು, ಸೊ ನಾವು ಓದ್ಕೋಬೇಕು, ಕೆಲಸಗಳಿಗೆ ಹೋಗಬೇಕು, ಆ ಥರ ಒಂದು ಮೆಂಟಾಲಿಟಿ ಬಂದ್ಬಿಡ್ತು. ಅದಾದಮೇಲೆ ಇಬ್ಬರು ಸೇರಿಕೊಂಡು ಮನೆಗಳು ಕ್ಲೀನ್ ಮಾಡೋದೇ ಇರ್ಬೋದು. ನಮ್ಮ ಮಮ್ಮಿಗೆ ಅವಾಗ ಕಮ್ಮಿ ಸಂಬಳ ಇತ್ತು, ಕಮ್ಮಿ ದುಡ್ಡು ಕೊಡ್ತಿದ್ರು ಮನೆ ಮೇಂಟೆನೆನ್ಸ್ಗೆ ಅಂತೇಳಿ. ಅದರಲ್ಲೂ ದುಡ್ಡು ಉಳಿಸಿ ನಾವು ನಮ್ಮ ಮಮ್ಮಿಗೆ ಸ್ಯಾರಿ ತೆಗಿತಾ ಇದ್ವಿ. ಸೊ ತುಂಬ ಕಾರ್ಯಗಳನ್ನ ಪ್ರಗತಿ ಚಾನಲ್ನೇ ಮಾಡಿದ್ದೀವಿ ಆವಾಗ ಚಿಕ್ಕ ವಯಸ್ಸಲ್ಲಿ. ತುಂಬ ಗ್ರೇಟ್ ಕೆಲಸಗಳನ್ನು ಅವಳು ಯಾವಾಗಲೂ ಅದೇ ಥರ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇದ್ಲು. ಮನೆಗಳಿಗೆ ಥಿಂಗ್ಸ್ ತೊಗೋಬೇಕು, ದುಡ್ಡೆಲ್ಲ ಕೂಡಿಸ್ಬಿಟ್ಟು ಮನೆಗೆ ಥಿಂಗ್ಸ್ ತೊಗೋಬೇಕು ಅಂತ ಹೇಳಿ. ನನ್ನ ತಮ್ಮ ಒಂದು ಸಾರಿ ITI ಏನೋ ಜಾಯಿನ್ ಆಗಿದ್ದ. ಸೊ ಅವನೇನು ಮಾಡ್ತಿದ್ದ, ಅವನಿಗೆ ಟಫಾಗಿ ಹೋಗಿತ್ತು ITI, ನನಗೆ ಓದೋಕ್ಕಾಗ್ತಿಲ್ಲ ಅಂತ ಹೇಳಿ ಅವನಿಗೆ ITI ಟಫಾಗಿ ಹೋಗಿತ್ತು. ಅವನೇನು ಮಾಡ್ತಿದ್ದ, ಕಾಲೇಜ್ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕಾಲೇಜ್ ಹತ್ರ ಹೋಗ್ತಿದ್ದ. ಬಟ್ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಅವನು, ಬೇರೆ ಕಡೆ ಕಾಂಪೌಂಡು ಫ್ರೆಂಡ್ಸ್ ಹತ್ರ ಜೊತೆ ಸೇರಿಕೊಂಡು ಕಾಲೇಜ್ ಮುಗಿಯೋ ಟೈಮಿಗೆ ಮನೆಗೆ ಬಂದ್ಬಿಡೋನು. ಸರಿ, ಅದು ಯಾರೋ ಒಬ್ಬರು ಬಂದ್ಬಿಟ್ಟು ನಮಗೆ ತಿಳಿಸ್ಬಿಟ್ರು ವಿಷಯ, ನಿಮ್ಮ ಮಗ ಕಾಲೇಜ್ಗೆ ಹೋಗ್ತಿಲ್ಲ, ಅಲ್ಲಿ ಕೂತಿರ್ತಾನೆ ಬರ್ತಾನೆ ಮನೆಗೆ ಅಂತ. ಅವಳು ಹೆಂಗೆ ಹತ್ಲು ಅಂತಂತಂದರೆ ಇವನು ಲೈಫ್ ಹಾಳು ಮಾಡ್ಕೊತಿದ್ದಾನ, ಇವನು ಕಾಲೇಜ್ಗೆ ಹೋಗ್ತಿಲ್ವಾ ಅನ್ನೋ ಥರ ಜೋರಾಗಿ ಹತ್ಬಿಟ್ಟಿದ್ಲು. ಬಟ್ ನಾನು ಹತ್ತಿರಲಿಲ್ಲ. ಅವನು ಹೋಗ್ತಾ ಇಲ್ಲ ಅಂತಂದರೆ ಅದು ಅವನ ಒಂದು ಕಷ್ಟ ಅಲ್ವಾ, ಅವ್ನಿಗೆ ಓದೋಕ್ಕಾಗ್ತಿಲ್ಲ, ಅವ್ನು ಹೋಗ್ತಿಲ್ಲ ಅಂತ ನಾನು ನಾರ್ಮಲಾಗಿ ತೊಗೊಂಡೆ. ಬಟ್ ಅವಳು ಹಂಗಲ್ಲ, ಅವನು ಓದ್ತಾ ಇಲ್ವಲ್ಲ ಈ ಥರ ಮಾಡಿಬಿಟ್ಟಿದ್ದಾನಲ್ಲ ಅಂತ ಹೇಳಿ ಆಮೇಲೆ ನಮ್ಮಮ್ಮ ಬಂದು ನಮ್ಮಮ್ಮಂಗೆ ಒಪ್ಪಿಸಿ, ನಮ್ಮಮ್ಮ ಆಮೇಲೆ ಸರಿ ನಿನ್ಗೆ ಅದು ಕಷ್ಟ ಆದರೆ ಬೇರೆ ಏನಾದರೂ ತಗೋ ಅಂತ ಹೇಳಿ ಆಮೇಲೆ ಅವನನ್ನು ಬೇರೆ ಕಾಲೇಜಿಗೆ ಸೇರಿಸಿದ್ರು. ಆಮೇಲೆ ಆ ಥರ ಜೋರಾಗಿ ಹತ್ಬಿಟ್ಟಿದ್ಲು. ಅಂದರೆ ಅವನು ಅಷ್ಟು ಲೈಫ್ ಹಾಳು ಮಾಡ್ಕೊತಿದ್ದಾನಲ್ಲ ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿ, ಮನೆ ಅಂತ ಬಂದಾಗ, ಮನೆ ಜನಗಳು ಅಂತ ಬಂದಾಗ, ಸೊ ಹೀಗೇ ಇರಬೇಕು, ಹೀಗೇ ನಡ್ಕೊಂಡು ಹೋಗಬೇಕು ಅನ್ನೋದೊಂದು ಪ್ರಿನ್ಸಿಪಲ್ ಅವಳದು. ಸೊ ಹಾಗಾಗಿ ಅದನ್ನೆಲ್ಲ ನೋಡುವಾಗ ಕೆಲವೊಂದು ಒಳ್ಳೆಯ ವೈಚಾರಿಕತೆಯೇ ಇದೆ. ಬಟ್ ಕೆಲವೊಂದು ವಿಚಾರಗಳು ಬಂತಂದಾಗ ನೇರ ಖಂಡಿಸ್ಬಿಡ್ತಾಳೆ. ನೀವು ಹೀಗೆ ಮಾಡ್ಬೇಕು, ನೀವು ಹೀಗೆ ಕೂತ್ಕೋಬೇಕು, ನೀವು ಹೀಗೆ ನಿಂತ್ಕೋಬೇಕಂತ ಅನ್ನೋವಂಥದ್ದು. ಸೊ ಎಲ್ಲ ಏಜ್ಗೂ ಅದು ಅಡ್ಜಸ್ಟಬಲ್ ಆಗಲ್ಲ. ಸೊ ಚಿಕ್ಕದ್ರಲ್ಲಿ ನಾವು ತುಂಬ ಚಿಕ್ಕವರಿದ್ವಿ, ಆಗ ನಮಗೆ ಬುದ್ಧಿನೇ ಇರಲಿಲ್ಲ. ಸೊ ಅದು ಅವಳು ಹೇಳುವಾಗ ನಮಗೆ ಮನವರಿಕೆ ಆಗ್ತಿತ್ತು. ಬಟ್ ಈಗ ನಮಗೂ ಏಜ್ಗಳಾಗಿರುತ್ತೆ, ಅದು ನೇರವಾಗಿ ಹೇಳಿದಾಗ ಅವ್ರಿಗೆ ಹೇಗೆ ಅನಿಸುತ್ತೇನಲ್ಲ. ಅವಳಿನ್ನೂ ನಮ್ಮನ್ನು ಚಿಕ್ಕದ್ರಲ್ಲಿ ನಾವಿದ್ವಲ್ಲ, ಹಾಗೆ ನನ್ನ ತಮ್ಮ ನನ್ನ ತಂಗಿ ಅಂತ ನಾರ್ಮಲಾಗಿ ಸಲೀಸಾಗಿ ಮಾತಾಡ್ಬಿಡ್ತಾಳೆ, ಸಲೀಸಾಗಿ ಬೈದ್ಬಿಡ್ತಾಳೆ. ಆ ಥರ ಅವಳು ಈಗಲೂ ಅದೇ, ಅವಳು ಚೇಂಜ್ ಆಗಿಲ್ಲ. ಬಟ್ ನಾವು ಚೇಂಜ್ ಆಗಿದ್ದೀವಿ, ನಾವು ಬೆಳೆದಿದ್ದೀವಿ. ಸೊ ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಮಗೂ ಗೊತ್ತಾಗುತ್ತೆ ಅಂತ ನಾವು ಬೆಳೆದಿದ್ದೀವಿ. ಬಟ್ ಇದ್ರಲ್ಲಿ ಒಂದು ಸ್ವಲ್ಪ ಕ್ಲಾಶ್ ಆಗಿಬಿಡುತ್ತೆ ಮನೆಗಳಲ್ಲಿ, ಈಗಲೂ ಆಗುತ್ತೆ. ಆಗ ಮಧ್ಯಕ್ಕೆ ನಮ್ಮ ಮಮ್ಮಿ ಬಂದುಬಿಡ್ತಾರೆ ಸೆಂಟ್ರಲ್ಲಿ. ಸೊ ಏನಿಲ್ಲ ಎಲ್ಲ ಶಾಂತವಾಗಿರಿ ಅಂತ ಹೇಳ್ಬಿಟ್ಟು ಬಂದುಬಿಡ್ತಾರೆ. ಬಟ್ ಮನೆಯಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ, ಅದು ಸಾಮಾನ್ಯ ಜಗಳ ಅಂತಂಥದ್ದು. ಬಟ್ ನಮ್ಮ ಮನೇಲಿ ಜಾಸ್ತಿ ಟೈಮ್ ಇರೋಲ್ಲ ಜಗಳ. ಸೊ ಮನಸ್ಸಿಗೆ ಹಾಕೊಳ್ಳಲ್ಲ.
ಅದಾದಮೇಲೆ ಏನಾರ ಈಗ ನನ್ನಲ್ಲಿ ಅವಳಲ್ಲಿ ಏನಾದರೂ ಜಗಳ ಬಂತು, ಈಗಲೂ ಬರುತ್ತೆ ಜಗಳ ಆಡಲ್ಲ ಅಂತಲ್ಲ, ಜಗಳ ಆಡ್ತೀವಿ ಈಗಲೂ ಸಹ. ಬಟ್ ಏನಂದರೆ ಕೀಪ್ ಸೈಲೆನ್ಸ್ ಅಷ್ಟೇ. ಅಂದರೆ ನೀನು ತಾನು ಅಂತೆಲ್ಲ ಬೈಕೊಂಡು ಹಾಗೆ ಹೀಗೆ ಅಂತೆಲ್ಲ ಬೈಕೊಂಡು ಆ ಥರ ಎಲ್ಲ ಜಗಳ ಆಡೋಕ್ಕೆ ಹೋಗಲ್ಲ. ಸೊ ಇಷ್ಟ ಆಗಲಿಲ್ಲ, ಅವಳು ಹೇಳೋದೇ ನನಗೇನೋ ಇಷ್ಟ ಆಗಲಿಲ್ಲ, ನಾನು ಹೇಳೋದು ಅವಳಿಗೇನೋ ಇಷ್ಟ ಆಗಲ್ಲ. ಹಾಗೇನು ಮಾಡ್ತೀವಿ, ಅವಳು ಸೈಲೆಂಟ್, ನನ್ನ ಪಾಡಿಗೆ ನಾನು ಸೈಲೆಂಟ್ ಅಷ್ಟೇ. ಅದೆಲ್ಲ ಒಂದು ಸ್ವಲ್ಪ ದಿನಗಳಾದಮೇಲೆ ಸರಿ ಹೋಗುತ್ತೆ. ಅಲ್ಲಿವರೆಗೂ ಸೈಲೆಂಟಾಗಿದ್ಬಿಡೋದು ಒಳ್ಳೇದಂತ. ಅವಳು ಸೈಲೆಂಟ್ ಆಗಿಬಿಡ್ತಾಳೆ, ನನ್ನ ಪಾಡಿಗೆ ನಾನು ಸೈಲೆಂಟ್ ಆಗಿರ್ತೀನಿ. ವಿಚಾರಗಳು ಮಾತಾಡೋಕ್ಕೆ ಹೋಗಲ್ಲ, ಬೇಡ ಬೆಳೆಯೋದೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಈ ಥರ ಒಂದು ಲೈಫ್ ಲೀಡಾಗಿ ಮೇಂಟೆನೆನ್ಸ್ ಆಗಿ ಲೈಫೆಲ್ಲ ನಡ್ಕೊಂಬರ್ತು. ಬಟ್ ನಮ್ಮ ಜೊತೆ ಅವಳಿರೋದು, ನಮ್ಮ ಜೊತೆ ಅವಳು ಹುಟ್ಟಿ ಬೆಳೆದಿದ್ದು ನಿಜವಾಗ್ಲೂ ನನಗೆ ಹೆಮ್ಮೆ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಧೈರ್ಯ ಆಗಿರ್ಬೋದು, ಒಂದು ಶಕ್ತಿ ಆಗಿರ್ಬೋದು. ಸೊ ಒಬ್ಬಳು ದೊಡ್ಡ ಮಗಳಾಗಿ ಅವಳು ಇರೋದು ನಮ್ಮೆಲ್ರಿಗೂ ಒಂದು ಶಕ್ತಿ ಥರ. ಸೊ ಅವಳನ್ನ ನಮ್ಮ ಮಮ್ಮಿ ಚಿಕ್ಕದ್ರಲ್ಲಿ ಅವರೆಲ್ಲ ಭಯಭಕ್ತಿಯಿಂದ ಬೆಳಿಬೇಕು ಅಂತ ಫುಲ್ಲು ಆರ್ಡ್ರ್ ಕೊಟ್ಬಿಡೋದು ಅವಳಿಗೆ. ಎಲ್ಲ ಅಂದರೆ ಆಡಳಿತ ಅವಳಿಗೆ ಕೊಡಬೇಕು ಅನ್ನೋ ಒಂದು ತಾಯಿದು ಗುಣ. ದೊಡ್ಡ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇರುತ್ತಲ್ಲ ಎಲ್ಲರ ಮನೆಯಲ್ಲೂ. ಸೊ ತಂದೆಗೆ ಚಿಕ್ಕ ಮಕ್ಕಳೇ ಕಂಡ್ರೆ ಇಷ್ಟ ಅಂತೆ, ಮತ್ತು ತಾಯಿಗೆ ದೊಡ್ಡ ಮಕ್ಕಳು ಕಂಡ್ರೆ ಇಷ್ಟ ಅಂತೆ. ಮಧ್ಯದಲ್ಲಿ ಯಾರಿಗೆ ದೇವ್ರಿಗೆ ಪ್ರೀತಿ ಅಂತ ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು. ಅದನ್ನ ಬಂದ್ಬಿಟ್ಟು ನಾನು ಮನೇಲಿ ಡೈಲಾಗ್ ಹೊಡಿತಿದ್ದೆ, ನಾವು ದೇವ್ರಿಗೆ ಮಾತ್ರ ಪ್ರೀತಿ, ನಮ್ಮನೆ ಯಾರು ಪ್ರೀತಿಸ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಕೂತ್ಕೋ ಇದೇ ಥರ ಹೊಡಿತಾ ಇದ್ದ ನಮ್ಮ ಮಮ್ಮಿ ಡೈಲಾಗ್. ಕೂತ್ಕೊ, ನೀನೆಲ್ಲ ಫ್ರೆಂಡೆಲ್ಲ ಹೇಳೋದು ಕೇಳ್ಕೊಂಬಿಟ್ಟು ಹೇಳ್ಬೇಡ, ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಹೇಳ್ತಿದ್ರು. ಸೊ ಈ ಥರ ಸಂದರ್ಭಗಳು ಬರುತ್ತೆ. ಸೊ ಎಲ್ಲರ ಮನೆಯಲ್ಲೂ ಜಗಳಗಳು ಬರುತ್ತೆ, ಕಥನಗಳು ಬರುತ್ತೆ, ವಿರಸಗಳು ಬರುತ್ತೆ. ಬಟ್ ಏನೇ ಆದರೂ ದಟ್ ಈಸ್ ದ ಬ್ಲಡ್ ರಿಲೇಷನ್ ಅಂತಕ್ಕಂಥದ್ದು. ಸೊ ದಟ್ ಈಸ್ ದ ಸ್ಟ್ರಾಂಗ್. ಅದು ಏನೇ ಆಗಿದ್ರು, ಏನೋ ಒಂದು ಹುಷಾರಿಲ್ಲ ಅಂತಂದಾಗ, ಈಗ ನಾನು ಎಷ್ಟೋ ಟೈಮ್ ಮಾತಾಡಿರಲ್ಲ, ಅವ್ಳಿಗೇನೋ ಹುಷಾರಿಲ್ಲ ಅಂತಂದಾಗ ಅಯ್ಯೋ ಅನಿಸುತ್ತೆ, ಬಟ್ ಮಾತಾಡಿರಲ್ಲ ಅಷ್ಟೇ. ಬಟ್ ನಮಗೆ ಹೊಟ್ಟೆ ಹೊರಿತಾ ಇರುತ್ತೆ, ಅಯ್ಯೋ ಅವ್ಳಿಗೆ ಹುಷಾರಿಲ್ವಂತೆ ಅಂತ, ಅಥವಾ ಅವಳಿಗಿನ್ನೇನೋ ಆಗಿದೆ ಅಂತ ಅಂದಾಗ ಬೇಜಾರಾಗ್ತಾ ಇರುತ್ತೆ. ಸೊ ಇದೆಲ್ಲ ಆಗ್ತಾ ಇರುತ್ತೆ. ಅದಾದಮೇಲೆ ಕೆಲವು ವರ್ಷಗಳು ಹೀಗೇ ಬದುಕಬೇಕು, ಈ ಮನೆ ಅಂದರೆ ಹೀಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಅದಕ್ಕೆ ನಾನು ಸಾಥಾಗಿದ್ದೆ, ಅವಳು ಕೂಡ ಒಂದು ಸಾಥಾಗಿ ನಮ್ಮ ಮನೆ ಲೈಫ್ ನಡೀತಿತ್ತು. ಸೊ ಅಕ್ಕ ತಂಗಿಯರಂತಂದರೆ ಹೀಗೆ ಇರಬೇಕು ಅಂಥೇಳಿ. ಸೊ ನಮ್ಮ ರಿಲೇಷನ್ ಒಂದು ಸತಿ ಬಂದ್ಬಿಟ್ಟು ನಮ್ಮನ್ನ ಕೇಳಿದ್ರು, ನೀವಿಬ್ಬರು ಅಕ್ಕ ತಂಗಿಯರು ಜಗಳ ಆಡಲ್ವಾ ಅಂತ ಹೇಳಿ. ಅಷ್ಟೊಂದು ಫುಲ್ ಒಳಗಡೆ ಫುಲ್ ಬಿಲ್ಡಪ್ ಅಂತಲ್ಲ, ಹಾಗೆ ಇರೋದು ನಾವು. ಅವ್ರಿಗೆ ಹಾಗೆ ಅನಿಸಿತ್ತು, ಇವ್ರು ಜಗಳನೇ ಆಡಲ್ವೇನೋ ಅಂತೇಳಿ. ಬಟ್ ನಮ್ಮಲ್ಲೂ ಜಗಳ ಅಂತ ಬಂದಾಗ ನಾವು ಮಾತಾಡೋಕ್ಕೆ ಹೋಗಲ್ಲ, ನಿಂದಿಸ್ಕೊಳಕ್ಕೆ ಹೋಗಲ್ಲ, ಬಟ್ ಸೈಲೆಂಟ್ ಆಗಿಬಿಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅಂಥ ದೊಡ್ಡ ವಿರಾಸಗಳು, ದೊಡ್ಡ ನಿಷ್ಠುರಗಳು ಯಾವುದೂ ಇಲ್ಲ ನಮ್ಮ ಮನೇಲಿ. ನಾನು ನನ್ನ ತಮ್ಮ ನಮ್ಮ ಅಕ್ಕ ಚಿಕ್ಕದ್ರಲ್ಲಿ ಹೇಗೆ ಕಚ್ಚಾಡಿ ಒಂದಾಗ್ತಿದ್ವೋ ಈಗಲೂ ಹಾಗೆ ಕೆಲವು ಟೈಮ್ ಕಚ್ಚಾಡಿ ಒಂದಾಗ್ತೀವಿ. ಬಟ್ 3 ಜನಕ್ಕೂ 3 ಜನದ ಮೇಲೂ ಪ್ರೀತಿ ವಿಶ್ವಾಸಗಳಿದೆ, ಅಕ್ಕರೆ ಪ್ರೀತಿ ಇದೆ, ಬಿಟ್ಕೊಡಲ್ಲ. ಜಗಳ ಆಡುವಾಗ ಜಗಳ ಆಡ್ತೀವಿ, ಜಗಳಕ್ಕೇನು ಕಮ್ಮಿ ಇಲ್ಲ, ತುಂಬಾ ಚೆನ್ನಾಗಿ ಜಗಳ ಆಡ್ತೀವಿ. ಬಟ್ ನಮ್ಮ ಮಮ್ಮಿಗೆ ಸ್ವಲ್ಪ ಇದೆಲ್ಲ ಕಷ್ಟ ಆಗ್ಬೋದೇನೋ ಜಗಳ ಆಡುವಾಗ. ಬಟ್ ನಾವೆಲ್ಲ ಚೆನ್ನಾಗಿರುವಾಗ, ಬಟ್ ನಮ್ಮ ಮಮ್ಮಿ ಮನಸ್ಸು ಚೆನ್ನಾಗಿರುತ್ತೆ. ಸೊ ಮಮ್ಮಿಗೋಸ್ಕರನಾದ್ರೂ ನಾವು ಚೆನ್ನಾಗಿರಬೇಕು ಅನ್ನೋದಂಥದ್ದು ನಾನು ಅಂದ್ಕೊಂಡಿದ್ದೀನಿ. ಇನ್ನು ಅವರಿಬ್ರು ಏನು ಅಂದ್ಕೊಂಡಿದ್ರು ಅಂತ ಗೊತ್ತಿಲ್ಲ, ನೆಕ್ಸ್ಟ್ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹಾಗಾಗಿ ಈ ಥರ ಮನೆ ಅಂತಂದಮೇಲೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ನಮ್ಮ ಮನೆಯನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿರ್ಬೇಕಲ್ವ. ಸೊ ಆ ಥರ ಅಂದರೆ ನಮಗೆ ನಮ್ಮ ಮಮ್ಮಿಗೆ ಬರ್ತಾಯಿದ್ದು ಕಮ್ಮಿ ಪೆನ್ಷನ್ ಆಗಿರ್ಬೋದು, ಸ್ಯಾಲ್ರಿ ಆಗಿರ್ಬೋದು. ಬಟ್ ನಾವು ಒಬ್ಬರು ಮನೆಗೆ ಹೋಗ್ತಿರ್ಲಿಲ್ಲ. ನಾವಾಯಿತು, ನಮ್ಮ ಮನೆ ಆಯಿತು, ನಮ್ಮ ಮನೆಯಲ್ಲಿ ಒಳಗಡೆನೇ ಕೆಲಸ ಮಾಡ್ಕೊಳ್ಳೋದು, ನಮ್ಮ ಕೆಲಸಗಳು ಮುಗಿಸ್ಕೊಳ್ಳೋದು, ನಮ್ಮ ಪಾಡಿಗೆ ನಾವಿರೋದು, ಓದ್ಕೊಳ್ಳೋದು, ಬರ್ಕೊಳ್ಳೋದು, ನಾವಾಯಿತು, ನಮ್ಮ ಕೆಲಸ ಆಯಿತು, ಆ ಥರನೇ ಇದ್ದಿದ್ದು. ಸೊ ಅದನ್ನು ಎಷ್ಟೊಂದು ಜನ ನಮ್ಮ ಅಮ್ಮನ ಫ್ರೆಂಡ್ಸ್ ನೋಡಿ ನಮ್ಮಮ್ಮಂಗೆ ಹೇಳಿದ್ದಾರೆ, ಸೊ ನಿಮ್ಮ ಮಕ್ಕಳು ಥರ ಇರಬೇಕು, ನಿಮ್ಮ ಮಕ್ಕಳು ಎಷ್ಟು ಡಿಸೆಂಟಾಗಿ ಮನೇಲೇ ಇರ್ತಾರೆ, ಒಳಗಡೆನೇ ಇರ್ತಾರೆ, ಹೊರಗಡೆನೇ ಬರಲ್ಲ ಅಂತ ಹೇಳಿ. ನಮ್ಮ ಮನೆ ಪಕ್ಕದಲ್ಲಿ ಕೆಲವೊಂದು ಇಬ್ಬರು ಸ್ವಲ್ಪ ಮುಸ್ಲಿಮ್ಸ್ಗಳೇ ಇದ್ದರು. ಬಟ್ ಅವ್ರು ಯಾವಾಗಲೂ ಬಿರಿಯಾನಿ ಅದು ಇದು ಎಲ್ಲ ಮಾಡಿದ್ರು ನಾವು ಆಗ ಚಿಕ್ಕವರಿದ್ವಿ ಅಲ್ವಾ. ಸೊ ಊಟ ತಿಂಡಿ ಅಂತಂದರೆ ಚಿಕ್ಕ ಮಕ್ಕಳು ಅಂತಂದರೆ ಅಲ್ವಾ ಏನಾದ್ರು ಆಸೆ ಆಗುತ್ತೆ, ನೋಡಬೇಕು ಅನಿಸುತ್ತೆ. ಬಟ್ ನಾವು ಹಾಗಲ್ಲ, ಅವ್ರು ಏನೇ ಅವ್ರ ಮನೇಲಿ ಬಿರಿಯಾನಿ ಬೇಯಿಸಿದ್ರು ನಾವು ನಮ್ಮ ಮನೆ ಒಳಗಡೆ ಇರ್ತಾಯಿದ್ವಿ. ಸೊ ಅದನ್ನು ನೋಡಿ ಪಾಪ ಅವ್ರು ಎಷ್ಟೊಂದು ಜನ ಹೇಳ್ತಿದ್ರು ಅಕ್ಕಪಕ್ಕದವರೆಲ್ಲ. ಸೊ ಅವರು ಒಂದು ಚೂರು ಬರಲ್ಲ, ಒಂದು ಚೂರೂ ಆಚೆ ಕಾಣಿಸ್ಕೊಳ್ಳಲ್ಲ, ಅವರಾಯಿತು ಅವ್ರ ಕೆಲಸ ಆಯಿತು ಆ ಥರ ಎಲ್ಲ ಹೇಳ್ತಾಯಿದ್ರು. ಸೊ ನಾನು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ, ನನ್ನ ತಮ್ಮ ಆದರೂ ಅಷ್ಟೇ, ನಮ್ಮ ಅಕ್ಕ ಆದರೂ ಅಷ್ಟೇ, ನಾನಾದರೂ ಅಷ್ಟೇ. ಸೊ ಹೊರಗಡೆ ಹೋಗೋಕ್ಕೆ ಇಷ್ಟಪಡಲ್ಲ. ಕೆಲಸ ಮುಗೀತಾ ಮನೆಯಲ್ಲಿರ್ತೀವಿ, ನಮ್ಮ ಕೆಲಸ ಆಯಿತು, ನಾವಾಯಿತು, ಇವತ್ತಿನವರೆಗೂ ಹಾಗೆ ಇರೋದು.
ಸೊ ಅಕ್ಕನ ಬಗ್ಗೆ ಹೇಳಬೇಕಂದ್ರೆ ಸ್ಪೆಷಲ್ ಕ್ವಾಲಿಟೀಸ್ಗಳಂತಂತಂದರೆ ಧೈರ್ಯವಂತೆ ಅವಾಗಿಂದನೂ ಕೂಡ. ಸೊ ಬುದ್ಧಿವಂತೆ ಮನೆಯಲ್ಲಿ. ಹೇಳಿದ್ನಲ್ಲ, ಒಂದು ಮನೆಗೆ ಅನ್ಯಾಯ ಆಗ್ತಿದೆ ಅಂತಂದಾಗ ಸೊ ಜೋರಾಗಿ ಖಂಡಿಸಿ ಹೀಗೆ ಇರಬೇಕು ನೀವುಗಳು, ಹೀಗೆ ನಡ್ಕೋಬೇಕು ಅಂತೇಳಿ. ಈಗಲೂ ಅಷ್ಟೇ. ಸೊ ನನ್ನ ತಮ್ಮನ ಬಾಯಲ್ಲಿ ಕೇಳೋಕ್ಕೆ ಚೆಂದ. ಒಂದು ದಿನ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಸೊ ಯಾವ ಥರ ಅವಳು ಓದಿಸಿದ್ಲು, ಯಾವ ಥರ ಅವಳು ಇಟ್ಕೊಂಡಿದ್ಲು ಅಂತಂತಂದರೆ ಅಷ್ಟು ಅಂದರೆ ಹೀಗೆ ಇರಬೇಕು ನೀವು, ಅಂದರೆ ನೀವು ಹಾಗೆ ಇರಬೇಕು, ನಾನು ಸೋಲಲ್ಲ, ನೀವೇ ಸೋತು ಬದುಕಿ ಈ ಥರ ಇರಬೇಕು, ಓದಬೇಕಂತ ಓದಬೇಕು, ಆ ಥರ ಅಷ್ಟು ಸ್ಟ್ರಿಕ್ಟ್ ಇದ್ಲು ಅವಳವಾಗ. ಬಟ್ ಮನಸ್ಸು ತುಂಬಾ ಒಳ್ಳೇದಿದೆ. ಕೆಲವು ಟೈಮು ತುಂಬ ಇರಿಟೇಟ್ ಮಾಡಿಬಿಡ್ತಾಳೆ. ಒಂದು ತೆಗೆದು ತಿರುಗಿಸ್ಬಿಡ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಬಟ್ ಅಕ್ಕ ಅಲ್ವಾ, ನಾವು ಯಾವತ್ತೂ ಕೈ ಮಾಡೋದಾಗಲಿ ಒಬ್ರಿಗೊಬ್ರು ಹೊಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ಮಾತು ಬಂತ 3 ಜನನೂ ಸೈಲೆಂಟ್, ನಾವು ಮಾತಾಡೋಕ್ಕೆ ಹೋಗಲ್ಲ. ಇವಾಗ ದೊಡ್ಡವರಾದಮೇಲೆ ನಮ್ಮಲ್ಲಿ ಬಂದಿರುವಂತಹ ಗುಣ. ಚಿಕ್ಕದ್ರಲ್ಲಿ ಕಚ್ಚಾಡ್ಕೊಬಿಡ್ತಿದ್ವಿ. ನಮ್ಮ ಮಮ್ಮಿ ಕೇಳೋಕ್ಕೆ ಮುಂಚೆ 3 ಜನಕ್ಕೂ ಒಂದು ಕಡ್ಡಿ ಹಿಡ್ಕೊಂಡು 3 ಜನಕ್ಕೂ ಕೊಟ್ಬಿಡ್ತಾಯಿದ್ರು. ನಾವು ಹೇಳೋಕ್ಕೆ ಆಗ್ತಿರ್ಲಿಲ್ಲ ಯಾರು ತಪ್ಪು ಯಾರು ಸರಿ ಅಂತ. ಬಟ್ ದೊಡ್ಡವ್ರು ಆಗ್ತಾ ನಾವೇ ಸೈಲೆಂಟ್ ಆಗಿಬಿಟ್ವಿ. ಯಾರೋ ಒಬ್ರಿಗೆ, ಈಗ ನನಗೆ ಇಷ್ಟ ಆಗಿಲ್ಲ, ಅವಳಿಗೆ ಇಷ್ಟ ಇಲ್ಲ, ಏನೋ ಒಂದು ಮಾತು ಬಂತ ನಾವು ಸೈಲೆಂಟ್ ಅಷ್ಟೇ. ಅದನ್ನ ತಪ್ಪು ಅಂತಲೇ ಹೇಳೋಕ್ಕೋಗಲ್ಲ, ಸರಿ ಅಂತಲೇ ಹೇಳೋಕ್ಕೋಗಲ್ಲ, ಸೈಲೆಂಟ್ ಆಗಿಬಿಡ್ತೀವಿ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಸರಿ ಹೋಗುತ್ತೆ, ಮತ್ತೆ ಮಾತಾಡ್ತೀವಿ ಅಷ್ಟೇ. ಬಟ್ ಒಬ್ಬರ ಮೇಲೆ ಒಬ್ಬರು ಕೈ ಮಾಡೋ ಅಂಥದ್ದಾಗಲಿ ಅಥವಾ ಜಗಳ ಮಾಡ್ಕೊಳ್ಳೋ ಅಂಥದ್ದಾಗಲಿ ನಿಂದಿಸೋ ಅಂಥದ್ದಾಗಲಿ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂತಂದರೆ ಇವತ್ತಿಗೂ ಬರುತ್ತೆ, ಮಾತುಗಳು ಬರುತ್ತೆ ಹೋಗುತ್ತೆ. ಬಟ್ ಸೈಲೆಂಟ್ ಆಗಿಬಿಡ್ತೀವಿ ಅಷ್ಟೇ. ಆ ಟೈಮ್ಗೆ ಸೈಲೆಂಟ್ ಆಗಿಬಿಟ್ರೆ ಮತ್ತೆ ಬೇರೆ ಟೈಮೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಅದು ಬಿಟ್ಟರೆ ಇನ್ನು ಬೇರೆ ಯಾವುದೇ ವಿಚಾರಗಳಿಲ್ಲ. ಬಟ್ ಮನೆ ವಿಚಾರ ಅಂತ ಬಂದಾಗ ಸೊ ಎಲ್ಲರೂ ಇನ್ಕ್ಲೂಡಿಂಗ್ ಆಗಿ ತೀರ್ಮಾನಗಳನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಲೈಫ್ ಲೀಡ್ ಮಾಡುವಂಥದ್ದಾಗಿರ್ಬೋದು, ಎಲ್ರದ್ದು ಒಮ್ಮತದ ಅಭಿಪ್ರಾಯನೇ. ಬಟ್ ಸ್ವಲ್ಪ ನಾನೇ ಟಾರ್ಚರ್ ಅಂತ ಅನಿಸುತ್ತೆ ಕೆಲವು ಟೈಮಲ್ಲಿ. ಬಟ್ ಉದ್ದೇಶ ಏನೋ ಬೇರೆ ಒಂದು ಒಳ್ಳೇದಿರುತ್ತೆ, ಅದು ಅವ್ರಿಗೆ ಅರ್ಥ ಆಗ್ತಿರಲ್ಲ. ಅವ್ರಿಗೆ ಅರ್ಥ ಮಾಡಿಸೋರ್ಗು ನನಗೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಸೈಲೆಂಟ್ ಆಗಿಬಿಡ್ತೀನಿ. ಸೊ ಇತ್ತೀಚೆಗೆ ನನಗೆ ಅನಿಸುತ್ತಷ್ಟೇ, ಜಾಸ್ತಿ ಮಾತಾಡೋಕೆ ಹೋಗಲ್ಲ, ನಾನೇ ಸೈಲೆಂಟ್ ಆಗಿಬಿಟ್ಟಿರ್ತೀನಿ. ಇಷ್ಟ ಆಯಿತಾ ಮಾತಾಡ್ತೀನಿ ಕೂತು, ಇಷ್ಟ ಆಗಲಿಲ್ವ ನಿಮ್ಗಳು ಕಷ್ಟ ಆಗ್ತಿದೆಯಾ ನನ್ನ ಮಾತು, ನಾನೇ ಸೈಲೆಂಟ್ ಆಗಿಬಿಡ್ತೀನಿ ಅಷ್ಟೇ. ಆ ಥರ. ಅದು ಬಿಟ್ಟರೆ ಬೇರೆ ಏನೋ ನಮ್ಮ ಮನೆಯಲ್ಲಿ ಕೊಚ್ಚಾಕೊಂಡು ಪಚ್ಚಾಕೊಂಡು ದ್ವೇಷ ಮಾಡುವಂಥದ್ದು ಏನಿಲ್ಲ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಸೊ ನಮ್ಮ ಅಕ್ಕ ತುಂಬ ಇಂಪಾರ್ಟೆಂಟು. ಸೊ ಅಕ್ಕ ಇರಬೇಕು ಅಂತ ಅನಿಸುತ್ತೆ. ಬಟ್ ಎಲ್ಲದಕ್ಕೂ ಅವಳದೊಂದು ಡಿಸಿಷನ್ಸ್ ಬೇಕು ಅಂತ ಅನಿಸುತ್ತೆ. ಅವಳು ಓಕೆ ಅಂದಮೇಲೆ ಅದು ಸರಿ ಅನಿಸುತ್ತೆ ಯಾಕೋ ಮನೆಯಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯ ಮುದ್ದು ರಾಕ್ಷಸಿಯ ಬರ್ತಡೇ. ಸೊ ನಾನು ಇಷ್ಟೇ ಹೇಳೋಕ್ಕಾಯ್ತು ಇವತ್ತು ಬರ್ತಡೇನಲ್ಲಿ. ಹೇಳಬೇಕಂತಂದರೆ ಒಂದು ತಿಂಗಳುಗಟ್ಟಲೆ ಸಾಲಲ್ಲ ವಿಷಯಗಳು. ಸೊ ಅಷ್ಟೊಂದಿದೆ ಹೇಳೋದಕ್ಕೆ. ಸೊ ಸ್ವಲ್ಪ ನೆನಪಾಗಿದ್ದು ಮಾತ್ರ ನಾನು ಹೇಳಿದ್ದೀನಿ. ಸೊ ಅಕ್ಕ ಅಂತ ಇರಬೇಕು ಜೊತೆಯಲ್ಲಿ ಅಲ್ವಾ, ಕಷ್ಟ ಸುಖಗಳಿಗೆ. ಆ್ಯಕ್ಚುಲಿ ನನ್ನ ಜೊತೆ ಅವಳು ತುಂಬ ಮಿಂಗಲ್ ಆಗೋದಾಗ ಟ್ಯೂಷನ್ಸ್ಗಳಿಗೆ ಹೋಗೋದಾಗಲಿ ಇರ್ಬೋದು. ಟ್ಯೂಷನ್ ಅಂದರೆ ನನ್ನ ಕಾಲೇಜಿಂದ ಟ್ಯೂಷನಿಂದ ಹಿಡಿದು ಅಟ್ಲೀಸ್ಟ್ ನನ್ನ ಕೆಲಸದೊಂದು ಟ್ರೈನಿಂಗ್ ಇತ್ತು. ಆ ಕೆಲಸ ಟ್ರೈನಿಂಗ್ದು ಟ್ಯೂಷನ್ಗೆ ಹೋಗುವಾಗಲೂ ನಾನು ನಮ್ಮ ಅಕ್ಕನ ಜೊತೆ ಹೋಗ್ತಿದ್ದೆ. ಸೊ ನನಗಲ್ಲ ಅವಳು ಹೇಳಿದ್ರೆ ಅರ್ಥ ಆಗ್ತಿತ್ತು, ಟ್ಯೂಷನ್ಸರ್ಗೂ ಅರ್ಥ ಆಗೋಗಿತ್ತು. ಇವಳಿಗೆ ಅವ್ರ ಅಕ್ಕ ಹೇಳಿದ್ರೆ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ಸರಿ ನೀನು ಬಾರಮ್ಮ ಅವಳ ಜೊತೆಲಿ, ನಾನು ನಿನ್ಗೆ ಹೇಳ್ಕೊಡ್ತೀನಿ, ನೀನು ಅವಳಿಗೆ ಹೇಳ್ಕೊಡು ಅಂತ ಹೇಳ್ಬಿಟ್ಟು ಪಾಪ ಸರಿ ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ರು. ಸರ್ರು ನಮ್ಮ ಅಕ್ಕಂಗೆ ಟ್ಯೂಷನ್ ಹೇಳ್ಕೊಡೋದು, ನಮ್ಮ ಅಕ್ಕ ನನಗೆ ಟ್ಯೂಷನ್ ಹೇಳ್ಕೊಡೋದು. ಸೊ ನನಗೆ ಅವಾಗ ಅರ್ಥ ಆಗ್ತಿತ್ತು. ಆಮೇಲೆ ನಮ್ಮ ಅಕ್ಕ ಹೇಳ್ಕೊಡ್ತಾಳಲ್ಲ, ಇದರಲ್ಲಿ ನಾನು ಟ್ಯೂಷನ್ಗೆ ಹೋಗ್ತಿದ್ವಿ. ಅವ್ರ ವೈಫು ಪಾಪ ಬಿಸ್ಕೆಟ್ಸು ಕಾಫಿ ಎಲ್ಲ ತೊಗೊಂಬಂದು ಕೊಡೋರು ನಮಗೆ. ನಾವಿಬ್ಬರೇ ಟ್ಯೂಷನ್ಗೆ ಹೋಗ್ತಿದ್ದಿದ್ದು ಅವಾಗ. ಕೊಡೋರು. ನಾನು ಫುಲ್ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಬಸ್ಸಲ್ಲಿ ಓಡಾಡ್ಕೊಂಡು ನಮ್ಮ ಅಕ್ಕನ ಜೊತೆ ಜೋಕ್ಸ್ ಮಾಡ್ಕೊಂಡು ಓಡಾಡ್ಕೊಂಬರ್ತಿದ್ದೆ. ಮನೆಗೆ ಬಂದಮೇಲೆ ಪಾಪ ನನಗೆ ಹೇಳ್ಕೊಡ್ತಿದ್ಲು. ಸೊ ನಂಗೆ ಅರ್ಥ ಆಗ್ತಿತ್ತು. ಒಂದೊಂದು ಟೈಮ್ ಟಫಾಗಿ ಆಗಿಬಿಟ್ಟಿದೆ, ಅರ್ಥನೇ ಆಗಲ್ಲ ನನಗೆ. ತುಂಬ ಅದನ್ನ ಒಂಥರ ರಿಲೀಫ್ ಆಗಿ ಅವಳಿಗೆ ಹೇಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸೋಳು. ನಾನು ಅದನ್ನ ಅವಳು ಹೇಳ್ಕೊಡುವಾಗ ಪ್ರಯತ್ನ ಪಟ್ಟು ಕಲಿತಾ ಇದ್ದೆ. ಸೊ ಹಾಗಾಗಿ ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿತ್ತು. ಸೊ ಎಲ್ಲ ದಿನಗಳು ನಮ್ಮ ಜೊತೆಯಲ್ಲಿ ಅವಳು ಬೆಳೆದಿದ್ದಾಳೆ, ನಮ್ಮ ಜೊತೆಯಲ್ಲಿದ್ದಾಳೆ, ನಮ್ಮ ಕಷ್ಟ ಸುಖಗಳೆಲ್ಲ ಅವಳಿದ್ದಾಳೆ. ಹಾಗಾಗಿ ಅವಳು ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಆಳ. ನಮ್ಮ ಮಮ್ಮಿ ಅವಳನ್ನ ಚಿಕ್ಕದ್ರಿಂದ ಅಕ್ಕ ಅಂತ ಕರಿ ಅಂತ ಒಂದು ಟಾರ್ಚರ್ ಕೊಟ್ಟಿದ್ದು ಒಂದಷ್ಟು ದಿನಗಳಿದೆ. ಸೊ ನಾನು ಏನೇ ಆದರೂ ನಾನು ಅವಳಿಗೆ ಅಕ್ಕ ಅಂತ ಇವತ್ತಿನವರೆಗೂ ಅಂತ ಅಂದಿಲ್ಲ. ನಾನು ಅಕ್ಕ ಅಂತ ಕರೆದೇ ಇಲ್ಲ, ನನಗೆ ಕರೆಯೋಕ್ಕಾಗಲ್ಲ. ಯಾಕಂದರೆ ಅವಳೇನಂತ ತುಂಬ ದೊಡ್ಡವಳಲ್ಲ, ನನಗಿಂತ 1-2 ವರ್ಷ ದೊಡ್ಡವಳಷ್ಟೇ. ಹಾಗಾಗಿ ನನಗೇನು ಅನಿಸುತ್ತೆ, ಸೊ ಫ್ರೆಂಡ್ಸ್ ಥರ. ಅದು ಬಿಟ್ಟರೆ ನನಗೆ ಅವಳನ್ನ ಅಕ್ಕ ಅಂತೆಲ್ಲ ಕರೆಯೋಕ್ಕಾಗಲ್ಲ. ನಾನು ಕರೀಲೂ ಇಲ್ಲ ಅವಳಿಗೆ ಕೊನೆವರೆಗೂ. ಬಟ್ ನನ್ನ ತಮ್ಮ ಪಾಪ ಇಬ್ರಿಗೂ ಅಕ್ಕ ಅಂತ ಕರೆದ್ಬಿಟ್ಟ. ಫಸ್ಟ್ ಅವನು ಅಷ್ಟೇ ಹೋಗಿ ಬಂದರೆ ಅಂತ ಕರೀತಾ ಇದ್ದ. ಆಮೇಲೆ ನಮ್ಮ ಮನೇಲಿ ಜಾಸ್ತಿ 2 ಬಾರಿಸಿ ಅವನಿಗೆ
ನೀ ತುಂಬ ಚಿಕ್ಕವನು, ಅವರಿಬ್ಬರಾದ್ರೆ ಹೆಂಗೋ ಹೆಣ್ಮಕ್ಳು ನಡೆಯುತ್ತೆ, ನೀನೇ ನಂಗೆ ಕರೆಯಿದೆ ಅಂತೇಳಿ ನನಗೆ ಸರಿಯಾಗಿ ಚಡಿ ಏಟ್ಗಳನ್ನ ಕೊಟ್ಟು ಒಳ್ಳೆ ಬುದ್ಧಿ ಕಲಿಸಿದ್ರು ಇದೊಂದು ವಿಚಾರದಲ್ಲಿ. ಹೋಗೇ ಬಾರೆ ಅಂತ ಕರೆಯಲ್ಲ ಪಾಪ, ಅವನು ಹರ್ಣಿ ಅಕ್ಕ ಗೋಪಿ ಅಕ್ಕ ಅಂತಾನೆ ಬಾಯಿ ತುಂಬ ಕರೀತಾನೆ. ಹಾಗಾಗಿ ಅವನು ಅದನ್ನು ಕಲಿತ, ಅವನು ಅದನ್ನು ಇವತ್ತಿನವರೆಗೂ ಫಾಲೋ ಮಾಡ್ತಾನೆ. ಬಟ್ ನನಗೇನೋ ಅದು ಹೇಳೋಕ್ಕಾಗಲಿಲ್ಲ, ಅವಳು ತುಂಬ ದೊಡ್ಡವಳಲ್ಲ ಅಲ್ವಾ, ನಾನು ಅವಳನ್ನ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾ ಬಂದ್ಬಿಟ್ಟೆ ಚಿಕ್ಕದ್ರಿಂದ. ಏನೇ ವಿಷಯ ಇದ್ದರೂ ಇಬ್ಬರು ಶೇರ್ ಮಾಡಿಕೊಂಡು, ಏನೇ ಕಷ್ಟ ಸುಖಗಳಿದ್ರು ಇಬ್ಬರು ಹಂಚ್ಕೊಂಡು, ಹೀಗಾಯಿತು ಅಂದರೆ ಹಾಗಾಯಿತು ಅಂತ ಹೇಳಿಬಿಟ್ಟು ಅದೇ ಥರ ನಡ್ಕೊಂಡು ಬಂದ್ಬಿಟ್ವಿ. ನನಗೆ ಅದು ಫ್ರೆಂಡ್ಸ್ ಥರ ಇದ್ದೀವಲ್ಲ ಅಂತ ಹೇಳಿ ನನಗೆ ಅಕ್ಕ ಅಂತ ಕರೆಯೋಕ್ಕೆ ಆಗಲಿಲ್ಲ ಅಷ್ಟೇ. ಬಟ್ ಅಕ್ಕ ಅಂತ ವಿಚಾರದಲ್ಲಿ ಶಿ ಈಸ್ ವೆರಿ, ನನಗೆ ತುಂಬ ಮಾರಲ್ ಸಪೋರ್ಟ್ ಆಗಿರ್ಬೋದು, ಅಥವಾ ಒಂದು ನನ್ನ ಲೈಫಿನ ಒಂದು ಒಳ್ಳೆಯದು ಕೆಟ್ಟದ್ದು ಅದರಲ್ಲೆಲ್ಲ ಅವಳ ಒಂದು ಹೆಲ್ಪ್ ಭಾಳ ಚೆನ್ನಾಗಿದೆ. ಸೊ ಅವಳಿದ್ದಾಳೆ ಅನ್ನೋ ಒಂದು ಧೈರ್ಯ ಇರುತ್ತೆ, ಮತ್ತು ಮಾತಾಡದೇ ಇದ್ರೂ ಇದ್ದಾಳೆ ಅನ್ನೋ ಒಂದು ಶಕ್ತಿ ಇರುತ್ತೆ, ಧೈರ್ಯ ಇರುತ್ತೆ. ಕೆಲವು ಟೈಮ್ ಮಾತಾಡಲ್ಲ, ಸೊ ಸೀರಿಯಸ್ ಆದಾಗ ಒಂದಷ್ಟು ದಿನ ಮಾತಾಡಲ್ಲ. ಬಟ್ ನಾವಿಬ್ಬರು ತುಂಬ ಎಲ್ಲ ವಿಚಾರಗಳಿಗೂ ಒಂದು ಜೋಕ್ ಮಾಡಿಕೊಂಡು ತುಂಬ ನಗ್ತಿದ್ವಿ. ನಮ್ಮ ಮಮ್ಮಿ ಇಬ್ಬರಿಗೂ ಬೈತಾಯಿದ್ರು, ಯಾವಾಗಂದರೆ ಏನು ಅಷ್ಟೊಂದು ನಗ್ತೀರಾ ಅಂತ ನಮ್ಮ ಮಮ್ಮಿ ಚಿಕ್ಕದಲ್ಲಿ ನಾವಿಬ್ಬರಿಗೆ ಬೈತಾಯಿದ್ರು. ನಾವು ಅದು ಇದು ಜೋಕ್ ಮಾಡಿಕೊಂಡು ನಗೋ ಅಂಥದ್ದು ಮನೆಯಲ್ಲಿ ಚೆನ್ನಾಗಿ ಜಾಲಿಯಾಗಿ ಕಾಲ ಕಳೀತಾ ಇದ್ವಿ. ಬಟ್ ಮಮ್ಮಿ ನಗಬಾರ್ದು, ಹೆಣ್ಮಕ್ಳು ಇಷ್ಟೊಂದು ನಗಬಾರ್ದು ಅಂತ ಅವಾಗೆಲ್ಲ ಹೇಳ್ತಾಯಿದ್ರು. ಬಟ್ ನಾವು ಆದರೂ ಕೇಳ್ತಿರ್ಲಿಲ್ಲ. ಸೊ ಒಳ್ಳೆ ವಿಚಾರಗಳು ಬಂದಾಗ ತುಂಬ ಜೋಕ್ ಮಾಡಿಕೊಂಡು ಜೋರಾಗಿ ನಗುವಂಥದ್ದು ಇರುತ್ತೆ. ಸೊ ನಾನು ತುಂಬ ಜೋಕ್ ಮಾಡ್ತೀನಿ, ಅವಳಿಗೆ ತುಂಬ ನಗಿಸ್ತೀನಿ, ಅವಳಿಗೆ ಅದಿಷ್ಟ. ಸೊ ನನ್ನ ತಂಗಿ ಬಂದರೆ ನಗಿಸ್ತಾಳೆ, ತುಂಬ ಜೋಕ್ ಮಾಡ್ತಾಳೆ ಅಂತ. ಸೊ ನಮ್ಮಿಬ್ಬರು ಮಧ್ಯೆ ಈಗಲೂ ಅಷ್ಟೇ, ಮಾತಾಡಲಿಲ್ಲ ಅಂತಂದ್ರೂ ಆ್ಯಕ್ಷನ್ಗಳಲ್ಲಿ ಗೊತ್ತಾಗೋಗುತ್ತೆ, ಓ ಇದು ಅದು ಅಂತ ಹೇಳ್ಬಿಟ್ಟು. ಸೊ ನಗ್ತೀವಿ, ಮೌನವಾಗೇನೋ ನಕ್ಕಿರ್ತೀವಿ. ಸೊ ಆ ಥರ. ಸೊ ಅಂಥ ದ್ವೇಷ ಅಂತ ಏನಿಲ್ಲ ಅವಳ ಮೇಲೆ ನನಗೆ. ಅಕ್ಕನಾಗಿ ಇರಬೇಕು ಅಂತ ಒಬ್ಳು ಅಕ್ಕ ಇರಬೇಕು. ಸೊ ಅವಳನ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ವಿ ನಾವು. ಬಟ್ ಅವಳು ಮುಂದೆ ಹೇಳಲ್ಲ ಅಷ್ಟೇ, ನೀನೇನು ಕಡೆ ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಎದುರುಗಡೆ ಹೇಳಲ್ಲ, ಬಟ್ ಮನಸ್ಸಲ್ಲಿದೆ. ಹಾಗಾಗಿ ಇವತ್ತು ಈ ಚಾನಲ್ ಮೂಲಕ ಅವಳಿಗೆ ಹೇಳ್ತಾ ಇದ್ದೀನಿ, ಖುಷಿ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅಕ್ಕ ಅಂತ ಕರೆಯೋದಕ್ಕೂ ಇಷ್ಟ, ಕರೆಯಲ್ಲ. ಆಮೇಲೆ ಅವಳಂದ್ರೆ ಇಷ್ಟ, ಹೇಳಲ್ಲ. ಆಮೇಲೆ ಈ ಥರ ಕೆಲವು ಉಲ್ಟಾ ಪಲ್ಟಾ ಇದೆ ಅವಳಿಗೋಸ್ಕರ. ಇಂಥದ್ದೆಲ್ಲ ಕೆಲಸಗಳನ್ನ ಮಾಡೋಕ್ಕೆ ಹೋಗಲ್ಲ ನಾನು. ಅವಳ ಎದುರುಗಡೆ ನೀನು ತುಂಬ ಒಳ್ಳೆಯವಳು ಅನ್ನಲ್ಲ, ಅವಳ ಎದುರುಗಡೆ ನಿನಗಿಂತ ನಂದೇನೆ ಕಮ್ಮಿ ಅಂತಲೇ ಮಾತಾಡ್ತಿರ್ತೀನಿ. ಬಟ್ ಏನೇ ಆದ್ರೂ ದೊಡ್ಡವಳು ಅನ್ನೋದೊಂದಿದೆ ಮನೆಯಲ್ಲಿ, ನಮ್ಮ ಅಕ್ಕ ಅನ್ನೋದಿದೆ. ಸೊ ಅವಳು ಚೆನ್ನಾಗಿರಬೇಕು, ಅವಳು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋದು ನಮ್ಮ ಮನೇಲಿ ಇದೆ. ಬಟ್ ಮಮ್ಮಿ ಎದುರಿಗೆ ತೋರಿಸ್ಕೊಳ್ಳಲ್ಲ. ನಾನು ಸ್ವಲ್ಪ ಚಿಕ್ಕದ್ರಿಂದ ಹಾಗೆ, ನಾನು ಏನನ್ನು ತೋರಿಸ್ಕೊಳಕ್ಕೆ ಹೋಗಲ್ವಲ್ಲ, ಯಾಕೆ ತೋರಿಸ್ಕೊಳ್ಳಲ್ಲ ಇವಳು ಅಂತ ಅವರಿಗೆ, ನಾನು ತೋರಿಸ್ಕೋಬಾರ್ದು ಅಂತ ನನಗೆ. ಬಟ್ ಮನಸ್ಸಲ್ಲಿ ನನಗೇನು ಆ ಥರ ಇಲ್ಲ. ಸೊ ದ್ವೇಷ ಅಂತಾಗಲಿ, ನಮ್ಮ ಅಕ್ಕ ಅಂದರೆ ವೈರಿತನ ಅಂತಾಗಲಿ ಆ ಥರ ನನಗೇನಿಲ್ಲ. ಬಟ್ ಮಾತು ಬರುತ್ತೆ, ಮಾತು ಬಂದಾಗ ನಾನು ಕೀಪ್ ಸೈಲೆನ್ಸ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಅವಳು ಯಾವುದೇ ವಿಚಾರ ಆದರೂ ಅಷ್ಟೇ, ನಾನು ಅವಳ ಹತ್ರ ಫ್ರೆಂಡಾಗಿ ನಡ್ಕೊಂಡಿದ್ದ ದಿನದಿಂದ ಅವಳು ಯಾವ ವಿಚಾರನೂ ನನ್ನ ಎದುರುಗಡೆ ಮಾತನಾಡೋದು, ಡಿಸ್ಕಷನ್ ಮಾಡೋದು, ಆ ಒಂದು ಇದನ್ನು ಕೆಡಿಸುವಂತಹ ಪರಿಸ್ಥಿತಿಗೆ ಅವಳು ಬರಲ್ಲ. ಅವಳು ಮೌನ ಆಗ್ತಾಳೆ, ನಾನು ಮೌನ ಆಗ್ತೀನಿ, ಆಮೇಲೆ ಸರಿ ಹೋಗುತ್ತೆ, ಮತ್ತೆ ಮಾತಾಡ್ತೀವಿ. ಏನೇ ಆಗಲಿ ಅವಳು ನನಗೆ ಅಕ್ಕ. ಸೊ ಇವತ್ತು ನಾನು ಅವಳಿಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೊ ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಆ ಥರ ಒಂದು ಅಣು ರೇಣುವಿನಷ್ಟು ಕೂಡ ಒಂದು ಕಲ್ಮಶ ನನ್ನಲ್ಲಿಲ್ಲ. ಚೆನ್ನಾಗಿರಬೇಕು, ಅವಳ ಅಕ್ಕ ಆಗಿ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರಬೇಕು. ಆ್ಯಂಡ್ ಅವಳು ಇರಬೇಕು ನಮಗೆ ಅಷ್ಟೇ, ಅವಳು ಚೆನ್ನಾಗಿರಬೇಕು. ಬಟ್ ಅವಳಿಗೊಂದು ಸ್ವಲ್ಪ ನೆಮ್ಮದಿ ಕೆಡ್ತೋ, ಅವಳಿಗೊಂದು ಸ್ವಲ್ಪ ಸಮಾಧಾನ ಕೆಡ್ತೋ, ಆಗ ನಮಗೂ ಬೇಜಾರಾಗ್ತಾ ಇರುತ್ತೆ. ಸೊ ಯಾಕೆ ಈ ಥರ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಆಗ ಮನಸ್ಸಲ್ಲೇ ಯಾಕೆ ಈ ಥರ ಆಯಿತು ಅಂತ ಅಂದ್ಕೊತೀನಿ, ತೋರಿಸ್ಕೊಳಕ್ಕಾಗಲ್ಲ. ನಮ್ಮ ಮಮ್ಮಿಗೆ ಇದೇ ಕ್ವಶನು, ಇವಳಿಗೆಲ್ಲ ಅನಿಸುತ್ತೆ ಇವಳು ಯಾಕೆ ಏನು ತೋರಿಸ್ಕೊಳಲ್ಲ ಅಂತ ಹೇಳೋಕ್ಕಾಗಲ್ಲ ನನಗೆ. ಸೊ ಮನೆಯಲ್ಲಿ ಇರ್ತಾರಲ್ಲ, ಒಂದು ಹುಡುಗಿ ಆ ಥರ ಇದ್ದರೆ ಒಂದು ಹುಡುಗಿ ಈ ಥರ ಇರ್ತಾರೆ. ಸ್ವಲ್ಪ ಟಾರ್ಚರ್ ಮಾಡ್ತೀನಿ ಮನೆಯಲ್ಲಿ ಎಲ್ಲರನ್ನೂ ಜಾಸ್ತಿ, ನಾನು ನಗ್ಸೋದು ಜಾಸ್ತಿ ಆ ಥರ. ಸೊ ನಮ್ಮಿಬ್ಬರಲ್ಲಿರೋ ಕ್ವಾಲಿಟೀಸ್ಗಳು ನಮ್ಮ ಮನೆಯನ್ನು ಗಟ್ಟಿಯಾಗಿ ಇಟ್ಟಿದೆ ಅಂತ ನಾನು ಅನ್ಕೊತೀನಿ. ಸೊ ಕೆಲವೊಂದು ವಿಚಾರಗಳಲ್ಲಿ ಅವಳು ಬೇಕು, ಕೆಲವೊಂದು ವಿಚಾರಗಳಲ್ಲಿ ನಾನು ಬೇಕು. ಸೊ ಈ ವಿಚಾರಗಳು, ಇನ್ನು ಕೆಲವು ವಿಚಾರಗಳಲ್ಲಿ ನನ್ನ ತಮ್ಮ ಬೇಕೇ ಬೇಕು. ಹಾಗಾಗಿ 3 ಜನದ ಮಿಶ್ರಿತ ನಮ್ಮ ಮನೆಯಲ್ಲಿ ಬೇಕೇ ಬೇಕು. ಸೊ ನಾವು 3 ಜನದಿಂದ ನಮ್ಮ ಮನೆ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದೆ ಅನ್ನೋದು 3 ಜನಕ್ಕೂ ಗೊತ್ತು, ಬಟ್ ಹೇಳ್ಕೊಳ್ಳಲ್ಲ ನಾವು. ಬಟ್ ನನ್ನ ತಮ್ಮ ಪಾಪ ಆ ಥರ ಅಲ್ಲ,
ಒಂದೊಂದು ಥರ ಎಳೆ ಹೃದಯ ಅಂತೀವಲ್ಲ ಆ ಥರ, ನಮ್ಮಿಬ್ಬರನ್ನ ಕೂರಿಸ್ಕೊಂಡು ಅರಣ್ಯಕಾಯಿ ಥರ, ಗೋಪಿಯಕಾಯಿ ಥರ ಅಂತ ಹೇಳಿ ಮಾತಾಡಿ ಜೋರಾಗಿ ನಕ್ಕಿ ಅವನು ವ್ಯಕ್ತಪಡಿಸ್ಬಿಡ್ತಾನೆ. ಬಟ್ ನಾನು ವ್ಯಕ್ತಪಡಿಸಲ್ಲ ಅಷ್ಟೇ. ಮನಸ್ಸಲ್ಲಿರುತ್ತೆ, ಒಳ್ಳೆಯದು ಕೆಟ್ಟದ್ದು ಎಲ್ಲ ನನಗೆ ಮನಸ್ಸಲ್ಲಿರುತ್ತೆ. ನಾನು ವ್ಯಕ್ತಪಡಿಸ್ಕೊಳಕ್ಕಾಗಲ್ಲ, ನಮ್ಮ ಅಕ್ಕನೂ ವ್ಯಕ್ತಪಡಿಸಲ್ಲ ಅಷ್ಟೊಂದು. ಬಟ್ ನಾನು ಇಷ್ಟೆಲ್ಲರೂ ಹೇಳ್ತಾ ಇದ್ದೀನಿ, ಅವಳು ಅದನ್ನೂ ಹೇಳಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಹೇಳಿದ್ದೆ, ನಾ ಹಾಗೆ ಅಂತ ಅದೇ ಒಂದು ಸ್ಟೈಲಲ್ಲಿ ಹೇಳ್ತಾಳೆ ಅಷ್ಟೇ. ಸೊ ಅಂದರೆ ಸ್ಟ್ರಿಕ್ಟಾಗೆ ಹೇಳುವಂಥದ್ದವಳು. ಹಾಗಾಗಿ ಕೆಲವು ಗುಣಗಳು ಪಾಪ ನಾನು ಹೇಳಿದ್ರೆ ಕಲ್ತ್ಕೊತಾಳೆ ಏನೋ. ನಾನೇ ಒಂದು ಸ್ವಲ್ಪ ದಿವಸದಿಂದ ಅವಳ ಏನು ಮಾತಾಡಿಲ್ಲ, ನಾವು ಡಿಸ್ಕಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಂಥ ಒಂದು ಪರಿಸ್ಥಿತಿ ಕೆಲವು ಟೈಮಲ್ಲಿ ಕೆಟ್ಟಿದ್ದು ಉಂಟು ಮನೆಯಲ್ಲಿ. ಅದೆಲ್ಲ ತಿಳಿ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿದ್ವಿ. ಏನೇ ಆಗಲಿ ಮನೆಯಲ್ಲಿ ನಮ್ಮ ಒಡ ಹುಟ್ಟಿದವರಾಗಿರ್ಬೋದು, ನಮ್ಮ ಜೊತೆ ಇದ್ದವರಾಗಿರ್ಬೋದು, ನೆಮ್ಮದಿ ಸಮಾಧಾನದಿಂದ ಖುಷಿಯಿಂದ ಇರಬೇಕು. ಸೊ ಇಲ್ಲ ಅಂತಂದರೆ ಎಲ್ಲರಿಗೂ ನೋವಾಗುತ್ತೆ, ಎಲ್ಲರಿಗೂ ಬೇಸರ ಆಗುತ್ತೆ ಅಷ್ಟೇ. ಸೊ ಅವಳೆಲ್ಲ ಇದ್ದರೂ ಚೆನ್ನಾಗಿರಲಿ ಅನ್ನೋದು ನನ್ನ ಅನಿಸಿಕೆ. ಈ ಒಂದು ಬರ್ತ್ಡೇನಲ್ಲಿ ದೇವರೊಳಗೆ ಹೆಚ್ಚು ಆಯಸ್ಸು ಆರೋಗ್ಯ ಕೊಟ್ಟು ಮತ್ತು ಶಾಂತಿ ನೆಮ್ಮದಿ ಸಮಾಧಾನ ಒಂದು ಸಂತೋಷವನ್ನು ದೇವರು ಕೊಡಲಿ, ಎಲ್ಲದರಲ್ಲೂ ಒಳ್ಳೆತನ ತಂದು ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನು ಕೇಳ್ಕೊತೀನಿ. ನನ್ನ ಅವಳ ಒಡನಾಟ ಚಿಕ್ಕದ್ರಿಂದ ಅಷ್ಟು ಚೆನ್ನಾಗಿತ್ತು. ಸೊ ಈಗಲೂ ಚೆನ್ನಾಗಿದೆ, ಈಗಲೂ ಏನೂ ಆಗಿಲ್ಲ. ಬಟ್ ಹೇಳೋದು ಚಿಕ್ಕದ್ರಲ್ಲಿ ಅಂತಂದರೆ ಆಗುವಂಥರ. ಬಟ್ ಚಿಕ್ಕದ್ರಿಂದನೂ ಅಷ್ಟೇ, ನಾನು ಅವಳು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಬಂದಾಗಿಂದ ಜಗಳ ಅನ್ನೋದಿಲ್ಲ ಮನೆಯಲ್ಲಿ. ಮಾತುಗಳು ಅವಳದೊಂದು ಕೆಲವು ಟೈಮ್ ನಂಗೆ ಇಷ್ಟ ಆಗಲಿಲ್ಲ ಅಂತಂದರೆ, ನಾನು ಮಾತಾಡೋದು ಅವಳಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಖಂಡಿಸೋಕ್ಕೂ ಹೋಗಲ್ಲ ನಾವು. ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿಬಿಡ್ತೀವಿ. ಸೊ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಜಗಳ ಆಡೋದಾಗಲಿ ಅನ್ನೋದಾಗಲಿ ಆ ಥರ ಎಲ್ಲ ಇಲ್ಲ ನಮ್ಮಲ್ಲಿ 3 ಜನದಲ್ಲೂ ಇಲ್ಲ ಆ ಥರ. ನಮ್ಮ 3 ಜನಕ್ಕೆ ನಾವು 3 ಜನನೂ ಬೇಕು ಅಷ್ಟೇ ನಾನು ಹೇಳ್ಕೊಡೋವಂಥದ್ದು. ಫೈನಲ್ ಆಗಿ 3 ಜನಕ್ಕೂ ನಾವು 3 ಜನನೂ ಬೇಕು. ನಾವು 3 ಜನ ಯಾರು ಬಿಟ್ಟು ಬದುಕೋಕ್ಕಾಗಲ್ಲ. ಯಾಕಂತಂದರೆ ಭಗವಂತ ನಮ್ಮನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಸೃಷ್ಟಿ ಮಾಡಿರೋದ್ರಿಂದನೂ, ಹಾಗೂ ನಾವು ಅಷ್ಟು ಪ್ರೀತಿಯಿಂದ ಬೆಳೆದಿದ್ದೀವಿ, ಒಬ್ರಿಗೊಬ್ರು ಜೊತೆಲೇ ಬೆಳೆದವರು ನಾವು. ರಿಲೇಷನ್ ಅಂತ ಆಗಲಿ ಜಾಸ್ತಿ ಒಡನಾಟ ಇಲ್ಲ, ಅಥವಾ ರಿಲೇಷನ್ಗಳ ಮನೇಲಿ ನಾವು ಬೆಳೀಲಿಲ್ಲ. ನಾವು 3 ಜನ ನಾವು ಬೆಳ್ಕೊಂಡ್ಬಂದಿದ್ದು ಚಿಕ್ಕದ್ರಿಂದ. ಹಾಗಿಂದಾಗಿ ತುಂಬ ಒಂದು ಬಾಂಡಿಂಗ್ ಜಾಸ್ತಿ ಇದೆ. ಬೇಗ ಸ್ಪಂದಿಸ್ತೀವಿ, ಬೇಗ ಮರುಗ್ತೀವಿ, ಬೇಗ ಅಯ್ಯೋ ಅಂದ್ಕೊಂಬಿಡ್ತೀವಿ ಒಬ್ರಿಗೊಬ್ರು. ಅದು ಎಲ್ಲರಲ್ಲೂ ಇದೆ ನಮ್ಮಲ್ಲಿ. ಬಟ್ ಹೇಳೆಲ್ಲ ತೋರಿಸ್ಕೊಳಕ್ಕೆ ಹೋಗಲ್ಲ. ಬಟ್ ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಗುಣಗಳಿದೆ ಈ ಥರ. ಬಟ್ ಇವತ್ತು ಅವಳದು ಬರ್ತಡೇ ಇದೆ. ಸೊ ಅವಳ ಬಗ್ಗೆ ಒಂದಷ್ಟು ಹೇಳಬೇಕಿತ್ತು, ಅಕ್ಕನ ಬಗ್ಗೆ. ಇನ್ನೂ ಕೇಳೋದಕ್ಕೆ ಹಲವಾರು ವಿಷಯಗಳಿದೆ, ಬಟ್ ಅದೀಗ ಸಮಯ ಇಲ್ಲ. ಸೊ ಸಮಯ ಕನ್ಸಿಸ್ಟೆಂಟ್ ಆದ್ದರಿಂದ ಸ್ವಲ್ಪನೇ ವಿಷಯನ ಹೇಳಿ ನಾನು ಅವಳಿಗೆ ವಿಶ್ ಮಾಡಿ ನಿಮ್ಮ ಹತ್ರ ಈ ವಿಷಯಗಳನ್ನ ಶೇರ್ ಮಾಡ್ಕೊತಾ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಅಕ್ಕನಿಗೆ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಖುಷಿಯಾಗಿರಲಿ, ಅವಳು ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ ಹೇಳಿ. ಸೊ ಅಂಥ ಒಬ್ಬಳ ಅಕ್ಕ ಮನೆಯಲ್ಲಿ ಇರಬೇಕು. ಸೊ ಇವತ್ತೆಲ್ಲ ಅವಳು ಯಾವತ್ತಿಗೂ ಇರಬೇಕು. ಸೊ ಜನ್ಮಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಯಾವ ಜನ್ಮ ಆದರೂ ಅವಳೇ ಅಕ್ಕ ಆಗಿರ್ತಾಳೆ. ಸೊ ಎಷ್ಟೇ ಜನ್ಮಗಳಿದ್ರೂ ನಾನೇ ತಂಗಿಯಾಗಿರ್ತೀನಿ ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ನನಗೆ ನಮ್ಮ ಅಕ್ಕ ಬಹಳ ಇಷ್ಟ. ಆ ಥರ ಒಬ್ಳು ಅಕ್ಕ ಇರೋದು ನಮ್ಮ ಜೀವನದಲ್ಲಿ ಒಂದು ಧೈರ್ಯ. ಸೊ ನನಗೊಬ್ಳು ಅಕ್ಕ ಇದ್ದಾಳೆ ಅಂತ ಹೇಳಿ. ಸೊ ಅವಳೆಲ್ಲೇ ಇದ್ರೂ ಬೇಗ ಸ್ಪಂದಿಸ್ತಾಳೆ. ಸೊ ನನ್ನನ್ನು ನೋಡಿ ಕೆಲವು ಟೈಮ್ ಅವಳು ಹತ್ತಿರೋದುಂಟು, ಅವಳನ್ನು ನೋಡಿ ನಾನು ಹತ್ತಿರೋದುಂಟು, ನಾವಿಬ್ಬರು ಸಮಾಧಾನ ಮಾಡ್ಕೊಂಡಿರೋದುಂಟು. ತುಂಬ ನಕ್ಕಿದ್ವಿ ಜೀವನದಲ್ಲಿ, ತುಂಬ ಜಗಳಾಡಿದ್ವಿ, ಎಲ್ಲನೂ ಆಗಿದೆ ಜೀವನದಲ್ಲಿ, ಏನೂ ಇಲ್ಲ ಅಂತ ಅಲ್ಲ. ಬಟ್ ಅದೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಗಳಲ್ಲಿ ಇದ್ದೇ ಇರುತ್ತೆ. ಸೊ ಕಾಮನ್ ಆಗಿ. ಸೊ ಇದು ನಮ್ಮ ಹಾಗೂ ನನ್ನ ಅಕ್ಕನ ಜೀವನದ ಒಂದಿಷ್ಟು ತುಣುಕುಗಳ ವಿಷಯಗಳು. ಇನ್ನು ಹೇಳ್ಕೊಳ್ಳೋದಕ್ಕೆ ತುಂಬ ಇದೆ. ಯಾವತ್ತಾರು ಸಮಯ ಸಿಕ್ಕಿದಾಗ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ ನನಗೆ. ನಮ್ಮ ಮನೆ ವಿಷಯಗಳಲ್ಲಿ ಅವಾಗವಾಗ, ಅಂದರೆ ನಾಳೆ ಅವಳದು ಬರ್ತಡೇ ಇದೆ. ಸೊ ನಾನು ಹೇಳೋ ಅಂತ ಅನಿವಾರ್ಯ. ಹಾಗಾಗಿ ಅವಳು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನನ್ನ ಒಂದಿಷ್ಟು ನನ್ನ ಅಕ್ಕ ತಮ್ಮ ಅಣ್ಣ ತಂಗಿಯರ ಬಗ್ಗೆ ಇರೋ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು? ಸೊ ನಿಮ್ಮ ಮನೆಯಲ್ಲೂ ಹುಟ್ಟಿದವ್ರು ಇರ್ತೀರಾ, ಜಗಳಗಳ ಹಾಡ್ಕೋತಾ ಇರ್ತೀರಾ, ಮತ್ತು ಇನ್ನೂ ಒಂದಷ್ಟು ಹಲವಾರು ವಿಚಾರಗಳಿದೆ. ಸೊ ಇನ್ನೂ ನನ್ನ ತಮ್ಮ ನಡುವೆ ಹೇಗಿರುತ್ತೆ ಕಾನ್ವರ್ಸೇಷನ್, ಮತ್ತು ನಾನು ನನ್ನ ತಮ್ಮ ಹೇಗಿರ್ತೀವಿ ಅಂತ ಹೇಳಿಬಿಟ್ಟು ಅದೊಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ. ಸೊ ಇವತ್ತಿಗೆ ಈ ವ್ಲಾಗನ್ನು ಕೊನೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಒಳ್ಳೆಯ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.